श्रीगुरुभ्यो नमः। हरिः ओम्। तपस्वाध्याय शुश्रूषा कृष्ण पूजा रतं मुनिं विश्वेशम् इष्टदं वंदे परिव्राट चक्रवर्तिनम्। ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಮಾರ್ಗದರ್ಶನದಂತೆ ಪ್ರಾತಸ್ಮರಣೀಯರಾದ ವಿಶ್ವಸಂತ ಯತಿಕುಲ ಚಕ್ರವರ್ತಿಗಳಾದ ಡಾಕ್ಟರ್ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸುವ ಹಾಗೂ ಶ್ರೀಗಳವರ ಜೊತೆಗಿನ ಒಡನಾಟದ ವಿಶೇಷ ಅನುಭವಗಳನ್ನು ಹಂಚಿಕೊಳ್ಳುವ ಕಾರ್ಯಕ್ರಮ ಶ್ರೀ ವಿಶ್ವೇಶ ತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈ ಬಾರಿ ವಿಶೇಷ ಶ್ರೀಗಳ ಅಭಿಮಾನಿಗಳು ಶ್ರೀತ ಡಾಕ್ಟರ್ ಶ್ರೀಧರ್ ಅವರು ಬಂದಿರಬೇಕೆಂಬುದಾಗಿ ನಮ್ಮ ವಿದ್ಯಾಪೀಠದ ವಿದ್ವಾಂಸರಾದ ಬದ್ರಿನಾಥ್ ಹಲೋ ಶ್ರೀಧರ್ ಅವರು ಕೇಳಿಸ್ತಾ ಇದೆ ನಾನು ಮಾತಾಡ್ತೀನಿ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ವಿಶಿಷ್ಟ ವ್ಯಕ್ತಿತ್ವ. ಅವರೊಬ್ಬ ಸಂತರಾಗಿ ಸಮಾಜದ ಮೇಲೆ ವಿಶಿಷ್ಟವಾದ ಪ್ರಭಾವವನ್ನ ಬೀರಿದವರು. ಯಾರೇ ವ್ಯಕ್ತಿಗಳೇ ಆಗಿರಲಿ, ಅವರ ಹತ್ರ ಹೋಗಿ ಅವರನ್ನ ತುಂಬಾ ಸರಳವಾಗಿ ಮಾತನಾಡಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಅವರದ್ದು. ಅತಿ ಕಡು ಬಡವನೇ ಆಗಿರ್ಲಿ ಅಥವಾ ಒಬ್ಬ ದೊಡ್ಡ ಕೋಟ್ಯಾಧಿಪತಿ ಆಗಿರ್ಲಿ, ಯಾರೇ ಆಗಿರ್ಲಿ, ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣತಕ್ಕಂತಹ ಒಂದು ದೃಷ್ಟಿ, ಉತ್ತಮವಾದ ಉದಾತ್ತವಾದ ಹೃದಯ ಶ್ರೀಪಾದಂಗಳವರದ್ದು. ಯಾರೇ ಆಗ್ಲಿ ಬಂದರೂ ಕೂಡ ಅವರನ್ನ ಸಂತೋಷ ಪಡಿಸಿ ಕಳಿಸ್ತಕ್ಕಂತಹ ಒಂದು ವಿಶಾಲ ಮನೋಭಾವ ಶ್ರೀಪಾದಂಗಳವರಲ್ಲಿ ಇತ್ತು. ಅವರಲ್ಲಿ ಎಲ್ಲಾ ವರ್ಗದ ಜನರು ಕೂಡ ಶ್ರೀಪಾದಂಗಳವರಲ್ಲಿ ಬರ್ತಿದ್ರು. ದೊಡ್ಡ ದೊಡ್ಡ ನ್ಯಾಯಾಧೀಶರುಗಳು ಬರ್ತಿದ್ರು, ಸರ್ಕಾರದ ತುಂಬಾ ದೊಡ್ಡ IAS ಆಫೀಸರ್ಸು ಬರ್ತಿದ್ರು, ಮಂತ್ರಿಗಳು ಬರ್ತಿದ್ರು. ಹೀಗೆ ಎಲ್ಲ ವಿಧರಾದ ಜನರನ್ನು ಕೂಡ ಆಕರ್ಷಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಶ್ರೀಪಾದಂಗಳವರ ವ್ಯಕ್ತಿತ್ವ. ಆ ವ್ಯಕ್ತಿತ್ವವನ್ನ ತುಂಬಾ ಹತ್ತಿರದಿಂದ ಕಂಡಿರ್ತಕ್ಕಂಥವ್ರು ಇವತ್ತು ನಮ್ಮ ಮುಂದೆ ಉಪಸ್ಥಿತರಾಗಿರ್ತಕ್ಕಂತಹ ಡಾಕ್ಟರ್ ಶ್ರೀಧರ್ ಹೊಳ್ಳ ಅವರು. ಶ್ರೀಧರ್ ಹೊಳ್ಳ ಅವರು ವೈದ್ಯರು. ಅವರ ಸುಮ್ಗೆ ವೈದ್ಯರು ಅಂತ ಹೇಳ್ಬಾರ್ದು, ಸಹೃದಯಿಗಳಾಗಿರ್ತಕ್ಕಂತಹ ವೈದ್ಯರು. ಯಾರೇ ರೋಗಿಗಳು ತೊಂದರೆಗೆ ಒಳಗಾಗಿರ್ತಕ್ಕಂಥವ್ರು ಶ್ರೀಧರ್ ಹೊಳ್ಳರಲ್ಲಿ ಬಂದಾಗ ತುಂಬಾ ಸಂತೋಷದಿಂದ ಹೋಗ್ತಕ್ಕಂತಹ, ಅವರ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂತಹ ಒಂದು ವ್ಯಕ್ತಿತ್ವವನ್ನ ಶ್ರೀಧರ್ ಹೊಳ್ಳ ಅವರು ಸಂಪಾದನೆ ಮಾಡಿದ್ದಾರೆ. ಯಾರೇ ಆಗ್ಲಿ ಬಂದಾಗ ಅವ್ರ ಜೊತೆಗೆ ಸಂತೋಷದಿಂದ ಮಾತನಾಡಿದ್ರು ಸಾಕು, ಅವರ ಅರ್ಧ ರೋಗ ಪರಿಹಾರ ಆಗ್ಬಿಡತ್ತೆ. ವೈದ್ಯರ ಬಗ್ಗೆ ಒಂದು ಅಪಾರವಾದ ನಂಬಿಕೆ, ವಿಶ್ವಾಸ ಆ ರೋಗಿಗೆ ಹುಟ್ಟು ಬಿಟ್ರೆ ಅರ್ಧ ರೋಗ ಪರಿಹಾರ ಅದಾಗಿ. ಶ್ರೀಧರ್ ಹೊಳ್ಳರು ಯಾರೇ ರೋಗಿಗಳು ಅವರ ಹತ್ರ ಬಂದಾಗ ತುಂಬಾ ಸಂತೋಷದಿಂದ ಸಹೃದಯತೆಯಿಂದ ಮಾತನಾಡ್ತಕ್ಕಂತಹ ಒಂದು ವಿಶಾಲವಾದ ಮನೋಭಾವವನ್ನ ಹೊಂದಿರತಕ್ಕಂತಹ ವೈದ್ಯರು ಶ್ರೀಧರ್ ಹೊಳ್ಳ ಅವರು. ಶ್ರೀಪಾದಂಗಳವರನ್ನ ತುಂಬಾ ಹತ್ತಿರದಿಂದ ಕಂಡವರು. ಶ್ರೀಪಾದಂಗಳವರು ಅವ್ರನ್ನ ಎಷ್ಟೋ ಬಾರಿ ರಾತ್ರಿ 11 ಗಂಟೆ 12 ಗಂಟೆ ಬೆಳಿಗ್ಗೆ 5 ಗಂಟೆಗೆ ಯಾವಾಗೋ ದೂರವಾಣಿ ಸಂಪರ್ಕ ಮಾಡ್ತಾ ಇದ್ರು. ಶ್ರೀಧರ್ ಹೊಳ್ಳರು ಸ್ವಲ್ಪನೂ ಕೂಡ ಬೇಸರ ಮಾಡ್ಕೊಳ್ತಾ ಇರ್ಲಿಲ್ಲ. ಶ್ರೀಪಾದಂಗಳವರು ಯಾವಾಗ ಕರೆದ್ರು ಕೂಡಲೇ ಬಂದು ಶ್ರೀಪಾದಂಗಳವರಿಗೆ ಏನ್ ತೊಂದರೆ ಇದೆ, ಹೊಟ್ಟೆ ತೊಂದರೆ ಇದೆಯಾ, ತಲೆ ತೊಂದರೆ ಇದೆಯಾ, ಏನ್ ತೊಂದರೆ ಇದೆ ಅಂತ ಚೆನ್ನಾಗಿ ಶ್ರೀಪಾದಂಗಳವರನ್ನ ಪರೀಕ್ಷೆ ಮಾಡಿ ಅದಕ್ಕೆ ಒಳ್ಳೆ ತಾವು ವೈದ್ಯಕೀಯ ಸಲಹೆಯನ್ನ ನೀಡಿ ಔಷಧಿಯನ್ನ ಕೊಟ್ಟು ಶ್ರೀಪಾದಂಗಳವರ ಸೇವೆಯನ್ನ ಹಲವಾರು ವರ್ಷಗಳ ಕಾಲ ಶ್ರೀಧರ್ ಹೊಳ್ಳ ಅವರು ಮಾಡಿದ್ದಾರೆ. ಅವರ ಸೇವೆಯನ್ನ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ ನರ್ಸಿಂಗ್ ಹೋಮ್ ಎಂಬುದಾಗಿ ಉಡುಪಿನಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ನರ್ಸಿಂಗ್ ಹೋಮ್. ಆ ಮಿತ್ರ ಆ ಸಂಸ್ಥೆಯನ್ನ
ಹುಟ್ಟು ಹಾಕಿರ್ತಕ್ಕಂತಹ ಶ್ರೀಧರ್ ಹೊಳ್ಳ ಅವರು ಆ ಸಂಸ್ಥೆಯ ಮೂಲಕವಾಗಿ ಅನೇಕ ಸೇವೆಯನ್ನ ತಾವು ನಡೆಸ್ತಾ ಇದ್ದಾರೆ. ತಾವು ಆ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದುಕೊಂಡು ರೋಗಿಗಳ ಸೇವೆಯನ್ನು ಮಾಡ್ತಕ್ಕಂತಹದ್ದು ಅದೊಂದು ದೊಡ್ಡ ಪುಣ್ಯದಾಯಕವಾಗಿರ್ತಕ್ಕಂತಹ ಕಾರ್ಯ. ಅದನ್ನ ಪ್ರಾಮಾಣಿಕವಾಗಿ, ಯಾಕೆಂದ್ರೆ ಇವತ್ತು ವೈದ್ಯರುಗಳನ್ನ ನೋಡಿದ್ರೆ ಕೇವಲ ದುಡ್ಡು ಸಂಪಾದನೆಗೋಸ್ಕರವಾಗಿ, ಯಾಕೆಂದ್ರೆ ತಾವು ಮೆಡಿಕಲ್ MSc ಅದೆಲ್ಲ ಓದ್ಬೇಕಾದ್ರೆ ಲಕ್ಷಗಟ್ಟಲೆ ತಾವು ಡೊನೇಷನ್ ಕೊಟ್ಟು ಬಂದಿರ್ತಾರೆ. ಅವ್ರಿಗೆ 10 ಪಟ್ಟು ಸಂಪಾದನೆ ಮಾಡ್ಬೇಕು ಅಂತ ಅನ್ನೋ ಒಂದು ಉದ್ದೇಶ ಇರುತ್ತೆ. ಆದ್ರೆ ಶ್ರೀಧರ್ ಹೊಳ್ರು ಹಾಗಲ್ಲ. ದುಡ್ಡಿಗೋಸ್ಕರವಾಗಿ ತಮ್ಮ ವೈದ್ಯಕೀಯ ವೃತ್ತಿಯನ್ನು ಅವರು ಮಾರಾಟ ಮಾಡಿದವರಲ್ಲ, ಪ್ರಾಮಾಣಿಕವಾಗಿ ರೋಗಿಗಳ ಸೇವೆಯನ್ನ ಮಾಡ್ತಕ್ಕಂತಹ ಉದಾರವಾದ ಮನಸ್ಸನ್ನ ಹೊಂದಿರತಕ್ಕಂತಹ ಒಳ್ಳೆಯ ವೈದ್ಯರು. ಅವರಿಗೆ ಉಡುಪಿ ಅಲ್ಲೆಲ್ಲ ಸುತ್ತಮುತ್ತಲ ಗ್ರಾಮಗಳಲ್ಲಿ ಅವರಿಗೆ ತುಂಬಾ ಒಳ್ಳೆ ಉತ್ತಮವಾದ ಹೆಸರಿದೆ. ಅದು ಯಾಕೆ ಅಂದ್ರೆ ಅವರ ವಿಶಾಲ ದೃಷ್ಟಿ ಅದಕ್ಕೆ ಕಾರಣವಾಗಿರ್ತಕ್ಕಂತಹದ್ದು. ಅಂತ ವೈದ್ಯರು ಶ್ರೀಪಾದಂಗಳವರನ್ನ ತುಂಬಾ ಹತ್ತಿರದಿಂದ ಕಂಡವರು. ಶ್ರೀಪಾದಂಗಳವರ ಹೃದಯ ಮನಸ್ಸು ಅದೆಲ್ಲ ಚೆನ್ನಾಗಿ ಗೊತ್ತಿದೆ. ಕೊನೆ ದಿವಸ ರಾತ್ರಿಯೂ ಕೂಡ ಶ್ರೀಧರ್ ಹೊಳ್ಳ ಅವರೇ ಶ್ರೀಪಾದಂಗಳವರನ್ನ ಪರೀಕ್ಷೆ ಮಾಡಿರ್ತಕ್ಕಂಥವ್ರು. ಅವರು ಇವತ್ತು ನಮ್ಮೊಡನೆ ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಶ್ರೀಧರ್ ಹೊಳ್ಳ ಅವರಿಗೆ ನಮ್ಮ ವಿಶ್ವೇಶ ತೀರ್ಥ ದರ್ಶನ ಏನ್ ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮದ ವಿಶೇಷ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಹೇಳಿ ಶ್ರೀಧರ್ ಹೊಳ್ಳರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಪ್ರಿಯರೇ, ಆತ್ಮೀಯರೇ, ಸ್ವಾಮೀಜಿಯವರ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ವಿಷಯಗಳನ್ನು ತಾವೆಲ್ಲರೂ ಅರಿತವರು. ಅದೇ ನಾನು ಇವತ್ತು ಅವರ ವೈದ್ಯಕೀಯ ಜೀವನದಲ್ಲಿ ಅವರಿಗೆ ಇರುವಂತಹ ಒಂದು ಆಸಕ್ತಿ, ಅದರ ವಿಷಯವಾಗಿ ಮಾತನಾಡಿ ಹೇಳ್ತಾ ಇದ್ದೇನೆ. ಯಾರೂ ಇದನ್ನು ತಪ್ಪು ತಿಳ್ಕೊಳ್ಬಾರ್ದು. ಸ್ವಾಮೀಜಿಯ ವಿಷಯದಲ್ಲಿ ವೈಯಕ್ತಿಕ ವಿಷಯವನ್ನು ಅಥವಾ ಅವರಿಗೆ ಇರುವಂತಹ ಸಣ್ಣ ಪುಟ್ಟ ಕಾಯಿಲೆಗಳನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಅಂತ ನೀವು ತಿಳ್ಕೊಳ್ಬೇಡಿ. ನನ್ನ ಧ್ಯೇಯ ಅದಲ್ಲ. ಆ ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಅದನ್ನು ಹೇಗೆ ಅವರು ನಿಭಾಯಿಸಿಕೊಂಡು ಬಂದಿದ್ದಾರೆ, ಅದಕ್ಕೆ ವೈದ್ಯರಿಂದ ಬೇರೆಯವರಿಂದ ಸಲಹೆ ತಗೊಂಡು ಅತಿ ಶೀಘ್ರವಾಗಿ ಗುಣಮುಖ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿ ಇಚ್ಛೆ ಪಡ್ತೇನೆ. ನನ್ನ ಮತ್ತು ಸ್ವಾಮೀಜಿಯವರ ಪರಿಚಯ ಸುಮಾರು 50-55 ವರ್ಷಗಳಿಂದ ನಡೆದಿದೆ. ಪ್ರಾಥಮಿಕ ಹಂತದಲ್ಲಿ ನಾನು ಅವರ ಶಿಷ್ಯನಾಗಿದ್ದೆ. ಅವರ 2ನೇ ಪರ್ಯಾಯ ಸಮಯದಲ್ಲಿ ನಾನು ಅವರೊಂದಿಗೆ ಕೂಡಿಕೊಂಡೆ. ಆಗ ಏಪ್ರಿಲ್ ಮೇಯಲ್ಲಿ ರಜೆ ಬಂದ ಕೂಡಲೇ ಮಕ್ಕಳು ಸಮ್ಮರ್ ಕ್ಯಾಂಪ್ ಅಥವಾ ಆ 1.5 ತಿಂಗಳಲ್ಲಿ ಏನಾದ್ರೂ ಒಂದು ಆಟ ಓಟ ಎಲ್ಲ ಮಾಡಿಕೊಂಡು ತುಂಬಾ ತನ್ನನ್ನು ಬೇರೆ ಬೇರೆ ಚಟುವಟಿಕೆಯಲ್ಲಿ ನಿಭಾಯಿಸಿಕೊಳ್ತಾ ಇದ್ರು. ನಾವು ಏಪ್ರಿಲ್ 10ನೇ ತಾರೀಕು ಅಂದು ರಜೆ ಸ್ಟಾರ್ಟ್ ಆಗಿದೆ, ಮನೆಗೆ ಬಂದಿದ್ದೇನೆ. ಹಿಂದೆ ದಿವಂಗತ ಶ್ರೀಮಾನ್ ಗೋಪಾಲ ಹೊಳ್ಳರು, ಉಡುಪಿಯ ಮಿತ್ರ ಸಮಾಜ ಸಂಸ್ಥೆಯ ಮಾಲಕರಾದಂತವರು ನಮ್ಮ ತಂದೆಯವರು. ನಾವು ಮನೆಯಲ್ಲಿ ಬಂದು ಆಟ ಓಟ ಶುರು ಮಾಡುವಾಗ ಅವರು ಕರೆಯಿದ್ರು, ಈ ಸರ್ತಿ ಸಮ್ಮರ್ ಕ್ಯಾಂಪ್ ನಿಮಗೆ ಬೇರೆ ದಿಕ್ಕನ್ನು ತೋರಿಸ್ತೇನೆ ಅಂತ. ನನ್ನನ್ನು ಮತ್ತು ನನ್ನ ತಮ್ಮನನ್ನು ಸೀದಾ ಕರ್ಕೊಂಡು ಹೋಗಿ ಬೇಜಾರ ಸ್ವಾಮಿಗಳ ಎದುರಲ್ಲಿ ಕೂತ್ಕೊಳ್ತಿದ್ರು, ನಿಲ್ಲಿಸಿದ್ರು. ಹೇಳಿದ್ರು, ಈ 1.5 ತಿಂಗಳು ನೀವು ಸ್ವಾಮೀಜಿಯವರೊಟ್ಟಿಗೆ ಇರಬೇಕು, ಪಾಠ ಮತ್ತು ಅವರು ಹೇಳುವಂತಹ ಪೂಜೆ ಜಪ ಅದನ್ನೆಲ್ಲ ಕಲಿಬೇಕು ಅಂತ. ಸುರಿಗೆ ಸ್ವಲ್ಪ ನಮಗೆ ಚೂರು ಮನಸ್ಸಿಗೆ ಅಸಮಾಧಾನ ಆದರೂ ಇದು ಒಳ್ಳೆಯ ಕೆಲಸ ಅಂತ ತಿಳ್ಕೊಂಡು ನಾವು ಸ್ವಾಮೀಜಿಯೊಟ್ಟಿಗೆ ಬೇಜಾರು ಮಠದಲ್ಲಿ ಇದ್ದು 1.5 ತಿಂಗಳು ಅಲ್ಲಿ ಊಟ ಆಟ ಓಟ ಪಾಠ ಎಲ್ಲ ಮಾಡಿಕೊಂಡು ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಂಜೆ ಸರೋವರದಲ್ಲಿ ಸ್ನಾನ ಮಾಡಿ ಸ್ವಾಮೀಜಿಯವರು ಸ್ವತಃ ತುಂಬಾ ವೈಯಕ್ತಿಕವಾಗಿ ನಮ್ಗೆಲ್ಲರೂ ಪಾಠ ಹೇಳ್ಕೊಟ್ರು. ಜಪ ಪೂಜೆ ಎಲ್ಲ ಹೇಗೆ ಮಾಡುದು ಅಂತ ಸರೋವರದಲ್ಲಿ ಬೆಳಿಗ್ಗೆ ಸಂಜೆ ಚಂಡಿ ಬಟ್ಟೆ ಒಪ್ಕೊಂಡೇ ನಮ್ಗೆ ಹೇಳಿಕೊಟ್ರು. ಏನೋ ಒಂದ್ ಸ್ವಲ್ಪ ನಮ್ಗೆ ಕಷ್ಟ ಕಂಡಿದ್ದಾಗ ಆದ್ರೆ ಆ ಡಿಸಿಪ್ಲಿನ್ ನಿಯಮ ಅವ್ರು ಹೇಳಿಕೊಟ್ಟದ್ದು ನಮ್ಗೆ ತುಂಬಾ ಮುಂದೆ ಜೀವನದಲ್ಲಿ ಸಹಾಯ ಆಗಿದೆ. ಕೊನೆಗೆ ಪರೀಕ್ಷೆ ಇತ್ತು. ಈ ನಾವು ಹೇಗೆ ಕಲ್ತಿದ್ದೇವೆ
ಅವರು ಹೇಗೆ ಕಲಿಸಿದ್ದಾರೆ ಅಂತ ಹೇಳಿ ತಿಳುವಳಿಕೆ ಒಂದು ಪರೀಕ್ಷೆ ಮಾಡಿದ್ರು. ಆ ಪರೀಕ್ಷೆಯಲ್ಲಿ ನನಗೆ ಪ್ರಥಮ ಪ್ರೈಸ್ ಬಂದಿತ್ತು. ಅಂದ್ರೆ ತುಂಬಾ ಸಂತೋಷ ವಿಷಯ. ಉತ್ತಮ ರೀತಿಯಲ್ಲಿ ವಿನಯದಿಂದ ನಾನು ಕಲಿತಿದ್ದೆ. ಆಗ ಅವರು ಪರೀಕ್ಷೆಯಲ್ಲಿ ಹೇಳಿದ್ರು, ಮುಂದೆ ನೀನು ದೊಡ್ಡ ವ್ಯಕ್ತಿಯಾಗಿ ಬಾಳಬೇಕು ಅಂತ. ಅಂದಿನಿಂದ ಸ್ವಾಮೀಜಿಯ ಚಟುವಟಿಕೆಗಳನ್ನು ನಾನು ನೋಡ್ತಾ ಇದ್ದೆ, ತುಂಬಾ ಖುಷಿಯಲ್ಲಿ ನೋಡ್ತಾ ಇದ್ದೆ. ಆದ್ರೆ ನಾನು ನನ್ನಷ್ಟಕ್ಕೆ ಮಣಿಪಾಲದ KMCಯಲ್ಲಿ MBBS ಮಾಡಿ ವೈದ್ಯಕೀಯ ವಿಭಾಗದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಅಲ್ಲಿ ಸ್ನಾತಕೋತ್ತರ ಡಿಗ್ರಿ ಪಡೆದು MD ಮೆಡಿಸಿನ್ ಮಾಡಿ ಅಲ್ಲಿ ಪ್ರಾಧ್ಯಾಪಕರಾಗಿ ಸೇರಿದ್ದೆ. ಆಗ ಒಂದ್ ದಿವಸ ನನಗೆ ಹಾಸ್ಪಿಟಲ್ಗೆ ಮನೆಗೆ ಕಾಲ್ ಬಂತು, ಸ್ವಾಮೀಜಿಯವರು ನಿಮ್ಮನ್ನು ನೋಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ, ನಿಮ್ಮನ್ನು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ನಮ್ಮ ತಂದೆ ಅಂತ ಹೇಳಿ ಕಳಿಸಿದ್ರು. ನನಗೆ ಆಗ ಖಂಡಿತು ಮುಂಚಿನ ಕಾಲದಲ್ಲಿ ಈ ರೀತಿ ಸ್ವಾಮೀಜಿಯವರು ಹೇಳಿ ಕಳಿಸಿದ್ರೆ ಈ ವ್ಯಕ್ತಿ ಏನೋ ಒಂದು ದೊಡ್ಡ ತಪ್ಪು ಮಾಡಿರ್ಬೇಕು, ಅದರ ಬಗ್ಗೆ ಹೇಳಿಕೆ ಇಚ್ಛೆ ಪಡ್ತಾ ಇರ್ಬೇಕು ಅಂತ ಹೇಳಿ ನಾನು ನಿಧಾನದಲ್ಲಿ ಸ್ವಾಮೀಜಿ ಹತ್ರ ಹೋದೆ. ಅಲ್ಲಿ ಹೋದಾಗ ಒಂದು 25-30 ಜನ ಸ್ವಾಮೀಜಿಯ ಸುತ್ತ ಕೂತ್ಕೊಂಡಿದ್ದಾರೆ. ಎಲ್ಲರ ಬಾಯಲ್ಲಿ ಮೌನ, ಏನೂ ಸುದ್ದಿ ಬರ್ತಾ ಇಲ್ಲ. ನಾನು ಸ್ವಾಮಿ ಹತ್ರ ಕೇಳಿದೆ, ಸ್ವಾಮೀಜಿ ಯಾಕೆ ನಾನು ಹೇಳಿ ಕಳಿಸಿದಿರಿ? ಆಗ ಅವರು ಒಂದು ಕಾಗದ ತಗೊಂಡ್ರು, ಕಾಗದದಲ್ಲಿ ಬರೆದ್ರು, ಮುಂದೆ ಬರೆದು ಹಿಂದಿನ ಪದಕ್ಕೆ ಬರೆದ್ರು. ನಾನು ನೋಡಿದೆ, ಅದು ಬರ್ದದ್ದು ಏನಿತ್ತು ಅಂತ ಹೇಳಿದೆ, ನನಗೆ ಏನಾಗಿದೆ, ನನಗೆ ಯಾವ ಕಾಯಿಲೆ ಉಂಟು, ಹಿಂದಿನ ಪುಟದಲ್ಲಿ ನಾನು ಮುಂದೆ ಬದುಕುತ್ತೇನೋ ಅಂತ ಬರ್ದಿದ್ದೆ. ಇದು ತುಂಬಾ ಕಷ್ಟದ ವಿಷಯ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ. ಆದ್ರೆ ನಾನು ಹೇಳಿದೆ, ಒಂದು 10 ಮಿನಿಟ್ ಟೈಮ್ ಕೊಡಿ ಅಂತ ಹೇಳಿದೆ. ಸ್ವಾಮೀಜಿಯನ್ನು ಕೂಲಂಕಷವಾಗಿ ಪರೀಕ್ಷೆ ಮಾಡಿದೆ. ಅವರ ಲಂಗ್ಸ್ ನಲ್ಲಿ, ಶ್ವಾಸಕೋಶದಲ್ಲಿ ಮತ್ತು ಧ್ವನಿ ಪೆಟ್ಟಿಗೆಯಲ್ಲಿ ಏನೋ ತೊಂದರೆ ಆಗಿದೆ. ಅದನ್ನು ಕೇಳಿದ್ರು, ಏನ್ ತೊಂದರೆ ಹೇಳಿ ಅಂತ. ನಾನು ಹೇಳಿದೆ, ನನ್ಗೊಂದು 5 ದಿವಸ ಟೈಮ್ ಬೇಕು, ನಿಮ್ಮ ತೊಂದರೆ ಏನಂತ ನಾನು ಹೇಳ್ತೇನೆ, ಆದ್ರೆ 2ನೇ ಕ್ವಶನ್ ನೀವು ಕೇಳಿದ್ರು ನಾನು ಬದುಕುತ್ತೇನೆ ಅಂತ. ಅದರಲ್ಲಿ ಏನೂ ನನಗೆ ಸಂಶಯ ಇಲ್ಲ, ಖಂಡಿತ ಬದುಕ್ತೀರಿ, ಏನಂತ ದೊಡ್ಡ ದೇಹಕ್ಕೆ ಅಪಾಯ ಆಗ್ಲಿಲ್ಲ ಅಂತ ಹೇಳಿದೆ. ಆವಾಗ ನಾನು ಅತಿ ಸಣ್ಣ ಪ್ರಾಯದ ಪೋಸ್ಟ್ ಗ್ರಾಜುಯೇಟ್ ಡಾಕ್ಟರ್, ನನ್ನ ಬಿಟ್ಕೊಂಡು ಮಣಿಪಾಲದ ಡಾಕ್ಟರ್ ರಾಮದಾಸ್ ಪೈ ಅವರನ್ನು ಅವರ ಸಹಾಯವನ್ನು ಕೇಳಿ ಆಗ ಸ್ವಾಮೀಜಿಯವರು ಮಠದಲ್ಲೇ ಇದ್ರು, ಅವರಿಗೆ ಹೊರಗೆಲ್ಲಿ ಹೋಗ್ಲಿಕ್ಕಿಲ್ಲ. ನಾನು ಪೋರ್ಟೇಬಲ್ ಎಕ್ಸ್ರೇ ಮಣಿಪಾಲದಿಂದ, ಎಂಡೋಸ್ಕೋಪಿ ಯೂನಿಟ್, ENT ಸರ್ಜನ್ ಮತ್ತೆ ಅನಸ್ಥೀಶಿಯಾ ಮೆಷಿನ್, ಇದನ್ನೆಲ್ಲ ನಾನು ಮಠಕ್ಕೆ ತರಿಸಿದೆ. ಇದನ್ನೆಲ್ಲ ಯಾವುದು ಹಾಗೆ ನಾವು ಹೊರಗೆ ಹೋಗಿ ತಗೊಳ್ಳುವುದಿಲ್ಲ, ಅದು ಮಠಕ್ಕೆ ತರಿಸಿ ಸ್ವಾಮೀಜಿಯವರನ್ನು ಪರೀಕ್ಷೆ ಮಾಡಿ ದೊಣ್ಣೆಯಿಂದ ಒಂದು ಬಯಾಪ್ಸಿ ಮಾಡಿ ಅದನ್ನು ಮಣಿಪಾಲ ಕಳಿಸಿ ರಿಪೋರ್ಟ್ ಮಾಡಿ 5 ದಿವಸದಲ್ಲಿ ರಿಪೋರ್ಟ್ ಬಂದು ಅವ್ರ ಹತ್ರ ಹೇಳಿದೆ. ಆದ್ರೆ ಹೇಳಿಲ್ಲ, ನಾನು ಹೇಳಲಿಕ್ಕೆ ನನ್ನ ಧೈರ್ಯ ಸಾಕಾಗ್ಲಿಲ್ಲ. ಅವರ ತಮ್ಮ ಇದ್ರು, ಅವರ ತಮ್ಮ ಪ್ರಭುರಾಮಾಚಾರ್ಯರು, ಅವ್ರ ಹತ್ರ ಹೇಳಿದೆ, ಇದು ಅವರ ಕಾಯಿಲೆ ಬಗ್ಗೆ ಎಲ್ಲ ತಿಳುವಳಿಕೆ ಆಗಿದೆ, ಡಯಾಗ್ನೋಸ್ ಆಗಿದೆ, ಆದ್ರೆ ಅದನ್ನು ಹೇಳುವುದು ಹೇಗೆ ಮತ್ತೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಹೇಳುವುದು ಹೇಗೆ, ಎಷ್ಟು ತುಂಬಾ ಸಮಯದ ಟ್ರೀಟ್ಮೆಂಟ್ ಅಂತ ಹೇಳಿದೆ. ನಿಧಾನದಲ್ಲಿ ಸ್ವಾಮಿ ಅಂತ ಹೇಳಿದೆ, ಈ ರೀತಿ ಒಂದು ತೊಂದರೆ ಉಂಟು, ನಿಮ್ಮ ಲ್ಯಾರಿಂಗ್ಸ್ ಧ್ವನಿ ಪಟ್ಟಣದಲ್ಲಿ ಸಣ್ಣ ಕಾಯಿಲೆ ಉಂಟು, ಅದಕ್ಕೆ ನಾವು ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತೇವೆ, TB. ಅಷ್ಟೇ ಹೇಳ್ಬೇಕಾದ್ರೆ ನಂಗೆ ತುಂಬಾ ಕಷ್ಟ ಆಯ್ತು. ಯಾಕಂದ್ರೆ ಸ್ವಾಮಿಯವರಿಗೆ ಎಲ್ಲಾ ವಿಷಯವನ್ನು ನಾವು ವೈಜ್ಞಾನಿಕವಾಗಿ ಹೇಳಿದ್ರೆ ಅವರು ಒಪ್ಪುದಿಲ್ಲ. ಅದೆಲ್ಲ ವೈಜ್ಞಾನಿಕ ಹೇಳಿ ಒಪ್ಪಿಸಿ ಆಯ್ತು. ಅದಕ್ಕೆ ಟ್ರೀಟ್ಮೆಂಟ್, ಯಾಕಂದ್ರೆ ಈಗ ಎಲ್ಲ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳಿದ್ರೆ ತುಂಬಾ ಕಾಮನ್ ಕಾಯಿಲೆ, ಅದಕ್ಕೆ ಅತಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಉಂಟು. ಆವಾಗ ಮಾತ್ರ ಎಲ್ಲರೂ ಹೆದರ್ತಾ ಇದ್ರು ಈ ಕಾಯಿಲೆ. ಟ್ರೀಟ್ಮೆಂಟ್ ನಾನು ಹೇಳ್ಬೇಕಾದ್ರೆ ಮತ್ತು ಕಷ್ಟ ಆಯ್ತು. 9 ತಿಂಗಳು ದಿನಾಲು ಮದ್ದು ಮಾತ್ರೆ ತಗೊಳ್ಬೇಕು ಅಂತ. ಇದು ನಾನು ಇಷ್ಟು ಹೇಳುದು ಮಾತ್ರ ಅಲ್ಲ, ಅವರು ಅದನ್ನು ತಗೊಳ್ಳುವಾಗೆ ನಾನು ಪ್ರತಿ ದಿವಸವೂ ಮಣಿಪಾಲದಿಂದ ಬಂದು ಸಂಜೆ 1 ಗಂಟೆಗೆ ಸ್ವಾಮಿಜಿಯನ್ನು ಕೂತ್ಕೊಂಡು ಅವರ ಸ್ಪೀಚ್ ಅಥವಾ ವಾಯ್ಸ್ ಅಥವಾ ನಾವೇನು ಧ್ವನಿ ಬರುವ ಹಾಗೆ ಮಾಡಬೇಕಾದ್ರೆ ಸುಮಾರು ಒಂದು 15 ದಿವಸ, 1 ತಿಂಗಳು ಹೋಯ್ತು. 1 ಗಂಟೆಗೆ ಕೂತ್ಕೊಂಡು ಸ್ಪೀಚ್ ಥೆರಪಿಯನ್ನು ಕರ್ಕೊಂಡು ಬಂದು ಅದನ್ನ ಹೇಳಿಕೊಟ್ಟು ನಾನು ಹೇಳಿದೆ, ಸ್ವಾಮೀಜಿ ನಿಮಗೆ 15 ದಿವಸ ಒಳಗೆ ಮಾತು ಬರುವಾಗ ಮಾಡ್ತೇನೆ, 1 ತಿಂಗಳೊಳಗೆ ನೀವು ಮುಂಚೆ ಹೇಗೆ ಮಾತಾಡ್ತಿದ್ದೀರಾ ಹಾಗೆ ಮಾಡ್ತೇನೆ, 9 ತಿಂಗಳೊಳಗೆ ಕಾಯಿಲೆ ಗುಣ ಮಾಡಿ ಕೊಡ್ತೇನೆ ಅಂತ ಹೇಳಿದೆ. ಈ ರೀತಿ ಹೇಳುವಾಗ ಸ್ವಾಮೀಜಿಯವರು ಭಾರಿ ವ್ಯಸನರಾದರು.
9 ದಿನ ನಾನು ಒಂದು ದಿವಸ 2 ದಿವಸ ಮಾತ್ರೆ ಅಥವಾ ಔಷಧ ತಗೊಂಡವನಲ್ಲ. 9 ದಿನಗಳು ಹೇಗೆ ತಗೊಳ್ಳೋದು, ನಾನು ಪರ್ಯಾಯ ನಡೆಸಬೇಕು, ಈಚಿಂದ ನಿಮ್ಮ ಈ ಮದ್ದು ಮಾತ್ರೆ ತಗೊಳ್ಬೇಕು, ಅದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಸೈಡ್ ಎಫೆಕ್ಟ್ಸ್ ಆದ್ರೆ ಮತ್ತೆ ಪುನಃ ಕಷ್ಟ ಆಗ್ತದೆ ಅಂತೆಲ್ಲ ಹೇಳಿದ್ರು. ನನ್ನ ಕೆಲಸ ಒಂದೇ ಆಗಿತ್ತು, ಸ್ವಾಮೀಜಿ ಅವರನ್ನು ದಿನ ಹೋಗಿ ಮಾತಾಡಿಸಿ ನಿಮ್ಮ ಕಾಯಿಲೆ ಗುಣ ಆಗ್ತಾ ಉಂಟು, ನೀವು ಮಾತ್ರೆ ತಗೊಳ್ಳಿ ಒಳ್ಳೇದಾಗ್ತದೆ ಅಂತ ಹೇಳಿ ಅವ್ರು 15 ದಿವಸದಲ್ಲಿ ಪುನಃ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಪರ್ಯಾಯ ಕಾಲ ನೀವು ನೋಡ್ತೀರಿ, ನಿಮ್ಗೆ ಗೊತ್ತುಂಟು ಎಷ್ಟು ಮಾತಾಡ್ಬೇಕು ಅಂತ. ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ದಿಸ್ ಡಿಸೀಸ್ ರಿಕ್ವೈರ್ಸ್ 100% ವಾಯ್ಸ್ ರೆಸ್ಟ್, ಅಂದ್ರೆ 100ಕ್ಕೆ 100 ಪಾಲು ಈ ಸ್ವರ ವಿಶ್ರಾಂತಿ ಬೇಕು. ಆದ್ರೂ ಅವ್ರು ಪುನಃ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. 1 ತಿಂಗಳಲ್ಲಿ ಪುನಃ ಎಲ್ಲ ಪರ್ಯಾಯ ಬೇಕಾದ ವಿಷಯಗಳನ್ನೆಲ್ಲ ಮುಂದುವರ್ಸ್ತಾ ಬಂದ್ರು. ಮಾತು ಬಂತು. ಕೊನೆಯ ದಿವಸವರೆಗೂ ಅವ್ರ ದೇಹದಲ್ಲಿ ಅದೇ ಮಾತು ಉಳಿದಿತ್ತು. ಆ ಮಾತಿನಲ್ಲಿ ಏನೆಲ್ಲ ಮಾಡ್ಬೇಕಾದನ್ನೆಲ್ಲ ಮಾಡಿ ಜಯಿಸಿದ್ರು ಸ್ವಾಮೀಜಿಯವರು. ಅಂದಿನಿಂದ ಅವರಿಗೆ ನಾನು ಎಲ್ಲಾ ವಿಷಯದಲ್ಲಿಯೂ ಮುಗಿಕೊಂಡೆ. ಅವರು ಎಷ್ಟೋ ಬಾರಿ ಭಾರತದ ಮೂಲೆ ಮೂಲೆಗೆ ಹೋಗಿ ಏನೋ ಒಂದು ಸಣ್ಣ ಪುಟ್ಟ ಕಾಯಿಲೆ ಆದಾಗ, ಅಂದಿನ ಕಾಲದಲ್ಲಿ ಇವನ್ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಅಲ್ಲಿ ಕಷ್ಟಪಟ್ಟು ಬುಕ್ ಮಾಡಿ ನನ್ನ ಹತ್ರ ಮಾತಾಡಿ ಅದಕ್ಕೆ ಬೇಕಾದ ಮದ್ದು ಮಾತ್ರೆ ತಗೊಳ್ತಾ ಇದ್ರು. ಮದ್ದು ಮಾತ್ರೆಯಲ್ಲಿ ಡಾಕ್ಟರ್ ಕೊಟ್ಟರು, ಅದು ಸರಿ ಉಂಟು ಇಲ್ಲವೋ ಅಂತ ನನಗೆ ಹೇಳ್ತಾ ಇದ್ರು. ನಾನು ನಿಮ್ಗೆ ಒಂದು ನಿದರ್ಶನ ಹೇಳ್ಬೇಕಾದ್ರೆ, ಒಂದ್ಸಲ ಅವ್ರಿಗೆ ಪ್ರಯಾಣದಲ್ಲಿರುವಾಗ ಮಲೇರಿಯಾ ಕಾಯಿಲೆ ಬಂತು. ಅದು ಯಾರಿಗೂ ಪ್ರಯಾಣ ಮಾಡುವಾಗ ಅಥವಾ ನಾರ್ತ್ ಇಂಡಿಯಾ ಪ್ರಯಾಣ ಮಾಡುವಾಗ ಮಲೇರಿಯಾ ಬರುವಂತದ್ದೇ ಬಂತು. ಅದಕ್ಕೆ ಅಲ್ಲಿಯ ಡಾಕ್ಟರ್ ನೋಡಿ ಮದ್ದು ಮಾತ್ರೆ ಕೊಟ್ಟು ಸ್ವಾಮೀಜಿರು ಅದನ್ನು ಮಾತ್ರೆ ಶುರು ಮಾಡಿದ್ರು. ಶುರು ಮಾಡಿದ 2 ದಿವಸದಲ್ಲಿ ಸ್ವಾಮೀಜಿ ತುಂಬಾ ಸೀರಿಯಸ್ ಆದ್ರು. ವಾಂತಿ, ಬೇದಿ, ಜ್ವರ, ತಲೆನೋವು ಎಲ್ಲ ಆಗಿ ಮಲ್ಲೆ ತುಂಬಾ ಸೀರಿಯಸ್ ಆದ್ರು. ನನಗೆ ಫೋನ್ ಮಾಡಿದ್ರು. ನಾನು ಒಂದೇ ವಿಷಯ ಹೇಳಿದೆ, ಸ್ವಾಮೀಜಿ ನಿಮ್ಮ ದೇಹದ ಭಾರ 32 kg. ನಮ್ಮ ಉಳಿದ ಡಾಕ್ಟರ್ನವರು ಕ್ಯಾಲ್ಕುಲೇಟ್ ಮಾಡೋದು 65 kg ಮನುಷ್ಯನಿಗೆ ಬೇಕಾದ ಮದ್ದು ಮಾತ್ರೆ. ನಿಮ್ಗೆ ಈಗ ಬೇಕಾದ್ದು 50% ಡೋಸೇಜ್, ಅಥವಾ ಯಾರಿಗೂ ಕೊಡುವಂತ ಮಾತ್ರೆಗಿಂತ ಅರ್ಧ ಮಾತ್ರೆ ಮಾತ್ರ ಸಾಕು. ಅವರ ಎಲ್ಲಾ ಡೋಸನ್ನು ಅರ್ಧ ಮಾತ್ರೆಗೆ ನಿಲ್ಲಿಸಿದೆ, ಅತಿ ಶೀಘ್ರದಲ್ಲಿ ಗುಣಮುಖ ಅದು. ಅಂದಿನಿಂದ ನಾನು ಯಾವ ಡಾಕ್ಟರ್ ಮಾತಾಡಿದ್ರು ಅವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ಹೇಳಿದ್ದೆ, ಅವರು ಅರ್ಧ ಡೋಸ್ ನಲ್ಲೇ ಗುಣ ಆಗುವರು, ಅಥವಾ 1-2-3 ದಿವಸದ ಕಾಯಿಲೆ ಮಾತ್ರೆಗಳೇ ಸಾಕಾವು. 1 ವಾರದ ಕೋರ್ಸ್, 10 ದಿವಸದ ಕೋರ್ಸ್ ಅಂತದ್ದು ಏನು ಬೇಕಾಗಿಲ್ಲ. ಯಾಕಂದ್ರೆ ಅವರದ್ದು ಹೊಟ್ಟೆ ಯಾವಾಗ್ಲೂ ಖಾಲಿ, ನಿಮ್ಗೆ ಗೊತ್ತುಂಟು. ಪ್ಲಸ್ ಅವರಿಗೆ 32 kg ವೇಟ್. ನಮ್ಮ ಏನು ಮೆಡಿಸಿನ್ ಕೊಡದಿದ್ರು ಅದು ಅವರಿಗೆ ಸೈಡ್ ಎಫೆಕ್ಟ್ ಆಗದಾಗೆ ಜಾಗ್ರತೆ ಕೊಡೋದೇ ನಮ್ಮ ಕರ್ತವ್ಯ. ಅದನ್ನು ಪಾಲಿಸಿಕೊಂಡು ಕೊನೆಯವರೆಗೂ ಪಾಲಿಸಿಕೊಂಡು ಬಂದಿದ್ರು. ತುಂಬಾ ಉತ್ತಮ ರೀತಿಯಲ್ಲಿ ಅವರ ಕಾಯಿಲೆಗಳು ಗುಣ ಆಗ್ತಾ ಇತ್ತು. ಇನ್ನು ಅವರ ದೇಹ, ಜೀವ ಮತ್ತು ಮನಸ್ಸು ಹೇಗಿತ್ತು ಅಂತ ನಿಮ್ಗೆ ಹೇಳ್ಬೇಕಾದ್ರೆ, ಅವರನ್ನು ನಾವು ಉಕ್ಕಿನ ಮನುಷ್ಯ ಅಂತ ಹೇಳ್ತಾ ಇದ್ವಿ. ನಾವೆಲ್ಲ ಉಕ್ಕಿನ ಮನುಷ್ಯ ಅಂದ್ರೆ ಈಗಿನ ಕಾಲದಲ್ಲಿ ನೋಡ್ತೀರಿ, ಎಷ್ಟೋ ಜನ ಉಕ್ಕಿನ ಮನುಷ್ಯರು ಇದ್ದಾರೆ. ಕಾಲಿನಲ್ಲಿ ಒಂದು ಪ್ಲೇಟು, ಕೈಲೊಂದು ರಾಡು, ಮತ್ತೆ 2 ಸ್ಕ್ರೂ, ಮತ್ತೆ ಪುನಃ ಸ್ಟೆಂಟ್, ಹಾರ್ಟ್ ನಲ್ಲಿ ಸ್ಟೆಂಟ್, ಯುರೇಟರ್ ನಲ್ಲಿ ಸ್ಟೆಂಟ್ ಎಲ್ಲ ಐತಿ. ಅಂದ್ರೆ ಎಲ್ಲ ಈವನ್ ನೀ ಶೋಲ್ಡರ್ ಟ್ರಾನ್ಸ್ಪ್ಲಾಂಟೇಶನ್ ಎಲ್ಲ ಮಾಡಿ ರಿಪ್ಲೇಸ್ಮೆಂಟ್ ಮಾಡಿ ಸುಮಾರು ಕೆಲಸ ಇರ್ತದೆ. ಅಂದ್ರೆ ಮನುಷ್ಯನಲ್ಲಿ ಎಷ್ಟೋ ಉಕ್ಕಿನ ಅಂಶಗಳು ಸೇರಿರ್ತೇವೆ. ಉಕ್ಕಂದ್ರೆ ಫಾರಿನ್ ಬಾಡೀಸ್, ಅದು ಪ್ಲೇಟು, ಸ್ಕ್ರೂಸ್ ಎಲ್ಲ. ಆದ್ರೆ ಸ್ವಾಮೀಜಿ ಉಕ್ಕಿನ ಮನುಷ್ಯ ಅಂತ ಹೇಳಿದ್ರೆ ಉಕ್ಕಿನಲ್ಲ, ಉಕ್ಕಿನಂತಹ ಜೀವಂತ ಮನುಷ್ಯ, ಜೀವದ ಮನುಷ್ಯ. ಒಂದೊಮ್ಮೆ ಒಂದು 20 ವರ್ಷದ ಮುಂಚೆ ಸ್ವಾಮೀಜಿಯವರು ಬ್ಯಾಂಗ್ಳೂರಿಗೆ ರಾತ್ರಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಪ್ರಯಾಣ ಮಾಡ್ತಾ ಇರುವಾಗ ಅದು BC ರೋಡ್ ಹತ್ರ ದೊಡ್ಡ ಬೀಚ್ ಡೌನಿಗೆ ಕಾರು ಬಿತ್ತು. ತುಂಬಾ ಎತ್ತರದಿಂದ ತಗ್ಗಿಗೆ ಬಿದ್ದಿದೆ. ಡ್ರೈವರ್ ಸ್ಥಳದಲ್ಲೇ ಮರಣ ಹೊಂದಿದ್ರು, ಮೃತಪಟ್ಟಿದ್ರು. ಸ್ವಾಮೀಜಿಯವರು ಅಲ್ಲಿಂದ ಮಧ್ಯರಾತ್ರಿ 2-3 ಗಂಟೆ ಹೊತ್ತಿಗೆ ಆ ಡೌನ್ ನಿಂದ ತವಳಿಕೊಂಡು ಮೇಲೆ ಬಂದು ರಸ್ತೆಯಲ್ಲಿ ನಿಂತು, ರಸ್ತೆಯಲ್ಲಿ ಎಷ್ಟೋ ವೆಹಿಕಲ್ ಅನ್ನು ಅಡ್ಡ ಇಟ್ಟು ಯಾರು ನಿಲ್ಲಿಸಲಿಲ್ಲ. ಯಾಕಂದ್ರೆ ಹೈವೇಲಿ ಯಾರು ಹಾಗೆ ನಿಲ್ಸೋದಿಲ್ಲ, ಮತ್ತೆ ಮಧ್ಯರಾತ್ರಿಯಲ್ಲೆಲ್ಲ ತುಂಬಾ ರಿಸ್ಕ್ ಬೇಡ ಅಂತ. ಕೊನೆಗೆ ಅವ್ರು ಏನು ಭಯ ಕಾಣದೆ ತನ್ನ ಪುಟ್ಟ ಕಾವಿ ಶಾಟಿಯನ್ನು ಹಾರಿಸಿದ್ರು ರಸ್ತೆಯಲ್ಲಿ. ಇದು ಬರುವಾಗ, ವೆಹಿಕಲ್ ಬರುವಾಗ ಹಾರಿಸಿ ಇದ್ದಾಗ ಒಬ್ಬ ಲಾರಿ ಡ್ರೈವರ್ ಏನೋ ಸಂಶಯ ಆಯ್ತು, ಯಾರೋ ಒಂದು ಎತ್ತಿವರೆಯಬೇಕು ಅಂತ. ಕೂಡಲೇ ನಿಲ್ಸಿ ಅವರ ಲಾರಿಯಲ್ಲೇ ಹಾಕೊಂಡು ಬಂದ್ರು. ಆವಾಗ ಸ್ವಾಮಿ ಕಾನ್ಶಿಯಸ್ ಇದ್ರು. ಅವ್ರು ಹೇಳಿದ್ರು, ನನ್ನ ಉಡುಪಿ ಮಿತ್ರ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ. ಸೀದಾ ಬಂದ್ರು. ಬೆಳಿಗ್ಗೆ 5 ಗಂಟೆ ಮನೆಗೆ ಫೋನ್ ಬಂತು. ಒಂದು ಲಾರಿ ಹಾಸ್ಪಿಟಲ್ ಒಳಗೆ ಬಂದಿದೆ,
ಅದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ, ತುಂಬಾ ಸೀರಿಯಸ್ ಕಾಣ್ತಾರೆ. ಅವ್ರನ್ನ ನಾವು ತಗೊಳ್ಬೇಕಾ ಬೇಡವಾ ಅಂತ ಫೋನ್ ಬಂತು. ನಾಳೆ ಯಾರೇ ಆಗ್ಲಿ ಅವ್ರ ಸ್ವಾಮೀಜಿ ಅಂತ ಆದ್ರೆ ಒಳಗೆ ತಗೊಳ್ಳಿ, ನೋಡಿ ಅದು ಆಕ್ಸಿಡೆಂಟ್ ಆಗಿರ್ಲಿ ಏನಾಗಿರೋದು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಬಂದೆ. ನಾನು ಮತ್ತೆ ಹಾಸ್ಪಿಟ್ಲಿಗೆ ಬಂದೆ. ಬೆಳಿಗ್ಗೆ ಬಂದು ಅವ್ರನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿದೆ. ತಲೆಯಲ್ಲಿ ಒಂದು ದೊಡ್ಡದು ಹೆಮೆಟೋಮಾ, ಬ್ಲಡ್ ಕ್ಲಾಟ್ ಆಗಿತ್ತು. ಕ್ಲಾವಿಕಲ್, ಈ ಕಾಲರ್ ಬೋನ್ ಫ್ರಾಕ್ಚರ್ ಆಗಿತ್ತು. ಪಕ್ಕೆಲುಬು ಒಂದು ಸೈಡ್ ನಲ್ಲಿ 2-3, ಮತ್ತೊಂದು ಸೈಡ್ 2 ಪಕ್ಕೆಲುಬುಗಳಲ್ಲಿ ಫ್ರಾಕ್ಚರ್ ಆಗಿತ್ತು. ದೇಹದ ಬೇರೆ ಬೇರೆ ಜಾಗದಲ್ಲಿ ಬ್ಲಡ್ ಕ್ಲಾಟ್ ಆಗಿತ್ತು. ಸ್ವಾಮೀಜಿ ನಡೀಲಿಕ್ಕೆ ಆಗ್ತಾ ಇರ್ಲಿಲ್ಲ, ಕಾನ್ಶಿಯಸ್ ಇರಲಿಲ್ಲ, ತುಂಬಾ ಸೀರಿಯಸ್ ಆಗಿದ್ರು. ನಾನು ಏನು ಮಾಡೋದು ಗೊತ್ತಾಗದೆ ಡಾಕ್ಟರ್ DS ಆಚಾರ್ಯ ಇತ್ತು, ದಿವಂಗತ ಡಾಕ್ಟರ್ DS ಆಚಾರ್ಯ, ಅವ್ರನ್ನ ಕರೆದೆ. ಸರ್ ಹೀಗುಂಟಲ್ಲ, ಅವ್ರು ನೋಡಿದ್ರು. ಡಾಕ್ಟರ್ ನೀವು ಹೇಳೋ ಪ್ರಕಾರ, ಅವ್ರು ನೋಡೋ ಪ್ರಕಾರ ಖಂಡಿತ ಅವ್ರು ಸೀರಿಯಸ್ ಇದ್ದಾರೆ. ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ಸಿಗುವಂತ ಜಾಗದಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು. ಕೂಡಲೇ ನೀವು ಮಣಿಪಾಲ ಕರ್ಕೊಂಡು ಹೋಗಿ ಅಲ್ಲಿ ಅವ್ರ ಬೇರೆ ಡಾಕ್ಟರ್ ತೋರಿಸಿ ಚಿಕಿತ್ಸೆ ಮಾಡಿಸಿ ಹೇಳಿದ್ರು. ಅಷ್ಟೊತ್ತಿಗೆ ಸ್ವಾಮೀಜಿಗೆ ಸ್ವಲ್ಪ ಕಾನ್ಶಿಯಸ್ ಬಂದಿತ್ತು. ಅವ್ರು ಹೇಳಿದ್ರು, ಮಣಿಪಾಲ ಅಲ್ಲಿ ಇಲ್ಲಿ ಏನು ಬೇಡ, ನಾನು ಇದೇ ಆಸ್ಪತ್ರೆ ಇರ್ತೇನೆ, ಒಂದ್ 2-3 ಸಲ ಗುಣಮುಖ ಹೋಗ್ತೇನೆ ಅಂತ. ಆರ್ಥೋಪೆಡಿಷಿಯನ್ ಡಾಕ್ಟರ್ ಕರೆಸಿ ಅವರಿಗೆ ಬೇಕಾದೆಲ್ಲ ಟ್ರೀಟ್ಮೆಂಟ್ ಮಾಡಿ ಒಂದೇ ದಿವಸ ಗುಣಮುಖ. ಮರುದಿವಸ ಬೆಳಿಗ್ಗೆ ಅವರು ಸೀದ ಇದಕ್ಕೆ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಪುನಃ ಕೃಷ್ಣನ ಪೂಜೆ ಮಾಡಿದ್ದಾರೆ. ಇಂತಹ ಒಂದು ದೇಹ ಅಂದ್ರೆ ಉಪ್ಪು ದೇಹ, ಅಷ್ಟು ಗಟ್ಟಿ. ಅವರ ರೆಸಿಸ್ಟೆನ್ಸ್ ಮತ್ತು ಅವರ ಇಮ್ಯುನಿಟಿ ಅದೆಲ್ಲ ಅಷ್ಟು ಒಳ್ಳೆದಿತ್ತು, ಬೇಗ ಗುಣಮುಖ ಆಯ್ತು. ಒಂದೊಮ್ಮೆ ಅವರಿಗೆ ಅಂದ್ರೆ ನಮ್ಮಲ್ಲಿ 6 ತಿಂಗಳಿಗೊಮ್ಮೆ, 1 ವರ್ಷಕ್ಕೊಮ್ಮೆ, 6 ತಿಂಗಳಿಗೊಮ್ಮೆ ಅವರು ಟೋಟಲ್ ಬಾಡಿ ಚೆಕ್ಅಪ್ ಅಂತ ಮಾಡ್ತಾ ಇದ್ರು. ಅವರಿಗೆ ಅದ್ರಲ್ಲಿ ತುಂಬಾ ನಂಬಿಕೆ. ಒಂದು 7-8 ಜನ ಡಾಕ್ಟರ್ ನಾನು ಕರೆಸಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟರ್ ಕರೆಸಿ, ಮತ್ತೆ ಬೇರೆ ಬೇರೆ ಟೆಸ್ಟ್, ECG, ಎಕ್ಸ್ರೇ, ಇಕೋ ಅಂಡ್ ಅಲ್ಟ್ರಾಸೌಂಡ್ ಎಲ್ಲ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿ ಅವರಿಗೆ ಅದೇ 1 ಗಂಟೆ ಒಳಗೆ ರಿಪೋರ್ಟ್ ಕೊಟ್ಟು, ಸ್ವಾಮೀಜಿ ನಿಮ್ಮ ದೇಹ ಪರಿಸ್ಥಿತಿ ಹಿಂದೆ ಹೀಗುಂಟು, ಏನೂ ತೊಂದರೆ ಕಾಣುದಿಲ್ಲ ಅಂತ. ಅದರಲ್ಲಿ ಎಲ್ಲಾ ವಿಷಯವೂ ಬರ್ಬೇಕು ಅಂತ ಅವರಿಗೆ. ಕೊಲೆಸ್ಟ್ರಾಲ್ ಹೇಗುಂಟು ಡಾಕ್ಟ್ರೆ, ಬ್ಲಡ್ ಶುಗರ್ ಹೇಗುಂಟು, ಮತ್ತೆ PSC ಹೇಗುಂಟು ಅಂತ. ನೀವು ಹೆಚ್ಚಿನ ಜನ ಕೇಳಿರ್ಬೋದೇನಂತ. PSC ಅಂದ್ರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಅಂತ. ಅವರಿಗೆ ಮಿನಿಮಲ್ ಪ್ರಾಸ್ಟೇಟಿಕ್ ಎನ್ಲಾರ್ಜ್ಮೆಂಟ್ ಉಂಟು ಅಂತ ಅಲ್ಟ್ರಾಸೌಂಡ್ ನಲ್ಲಿ ಕಂಡು ಬಂದ ಕಾರಣ ಅವರಿಗೆ ಪ್ರಾಸ್ಟೇಟ್ ಬಗ್ಗೆ ತುಂಬಾ ಕಾಳಜಿ ಇತ್ತು. ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ನಾವು ಮಾಡೋದು ಅದರಲ್ಲಿ ಎಲ್ಲಾದ್ರೂ ಗ್ಲ್ಯಾಂಡ್ ನಲ್ಲಿ ಕ್ಯಾನ್ಸರ್ ಉಂಟು ಅಂತ ನೋಡ್ಲಿಕ್ಕೆ. ಅದು ಪ್ರತಿ ಟೆಸ್ಟ್ ಮಾಡುವಾಗಲೂ ಅವ್ರು ಕೇಳ್ತಾ ಇದ್ರು PSC ರಿಪೋರ್ಟ್ ಹೇಗುಂಟು. ಅಂದ್ರೆ ಎಲ್ಲಾ ವಿಷಯದಲ್ಲಿ ಸಹ ವಾಟ್ ಈಸ್ ಕಾಲ್ಡ್ ಅಸ್ ಪ್ರಿವೆಂಟಿವ್ ಚೆಕ್ಅಪ್ ನಮ್ಮ ವಿಷಯದಲ್ಲಿ ತುಂಬಾ ಜಾಗ್ರತೆ ಮಾಡ್ತಾ ಇದ್ರು. ನಮ್ಮ ಹಾಸ್ಪಿಟಲ್ ಅಲ್ಲಿ ಎಷ್ಟೊಂದು ಬಾರಿ ಅವರು ಈ ಸಣ್ಣ ಸಣ್ಣ ವಿಷಯಕ್ಕೆ ಬಂದು ಟೋಟಲ್ ಬಾಡಿ ಚೆಕ್ಅಪ್ ಅನ್ನು ಮಾಡಿಸ್ಕೊಂಡು ಮತ್ತೆ ಅವ್ರ ಸಂಚಾರ ಮುಂದುವರಿಸ್ತಾ ಇದ್ರು. ಹೀಗಿರುವಾಗ ಒಮ್ಮೆ ಮೈಸೂರಿನಲ್ಲಿ ಯಾರೋ ಒಬ್ರು ಡಾಕ್ಟರ್ ನೋಡಿದವರು, ಸ್ವಾಮೀಜಿ ನೀವು ಇಷ್ಟೆಲ್ಲ ಓಡ್ತೀರಿ, ಆಡ್ತೀರಿ ಅಂದ್ರೆ ನಡೀತೀರಿ, ಕೆಲಸ ಮಾಡ್ತೀರಿ, ರಾತ್ರಿ ನಿದ್ರೆ ಮಾಡೋದಿಲ್ವಾ, ನಿಮ್ಮ ಹಾರ್ಟ್ ನ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಅಂತ ಕೇಳಿದ್ರು. ಇಲ್ಲ ಡಾಕ್ಟರ್ ಹೇಳಿದ್ದಾರೆ, ಮುಂಚೆ ಕಂಡ ಡಾಕ್ಟರ್ ಎಲ್ಲ ಸರಿ ಉಂಟು ಅಂತ. ಆದ್ರೂ ಹಾರ್ಟ್ ನ ಬಗ್ಗೆ ಫೈನಲ್ ಟೆಸ್ಟ್ ಅಂದ್ರೆ ಒಂದು TMT ಉಂಟು ಅಂತ, ಟ್ರೆಡ್ಮಿಲ್ ಟೆಸ್ಟ್, ಅಥವಾ ನಾವು ಇದಕ್ಕೆ ಎಕ್ಸರ್ಸೈಸ್ ECG ಅಂತ ಹೇಳ್ತೇವೆ. ಅದರಲ್ಲಿ ಎಕ್ಸರ್ಸೈಸ್ ECG ಅಲ್ಲಿ ನಾವು ನೋಡಿದ್ರೆ ಒಬ್ಬ ವ್ಯಕ್ತಿಯನ್ನು ಒಂದು ಬೆಲ್ಟ್ ನಲ್ಲಿ ಓಡಿಸಿ ಅದರ ಬೆಲ್ಟಿನ ಸ್ಪೀಡ್ ಜಾಸ್ತಿ ಮಾಡಿ, ಅದರ ಇನ್ಕ್ಲಿನೇಷನ್ ಜಾಸ್ತಿ ಮಾಡಿ, ಅವರು ಅದರಲ್ಲಿ ಓಡುವಾಗ ಕಂಪ್ಯೂಟರೈಸ್ಡ್ ECG ರೆಕಾರ್ಡ್ ಮಾಡಿ ಆ ಸಮಯದಲ್ಲಿ ಹಾರ್ಟ್ ನಲ್ಲಿ ಏನೋ ತೊಂದರೆ ಉಂಟಾ ಅಂತ ನೋಡ್ಲಿಕ್ಕೆ ಮಾಡುವಂತ ಟೆಸ್ಟ್. ಯೂಶಲಿ ಇದನ್ನು 45-50 ವರ್ಷದವರೆಗೆ ಮಾಡ್ತಂಥದ್ದು. ನನ್ನ ಬಂದಾಗ ಅವ್ರು 82-83 ವರ್ಷ ಆಗಿದೆ, ಒಂದು 5 ವರ್ಷ ಮುಂಚೆ. ನಾನು ಹೇಳಿದೆ, ಸ್ವಾಮೀಜಿ 82 ವರ್ಷದವರಿಗೆ ಇದೆಲ್ಲ ಟೆಸ್ಟ್ ಅಗತ್ಯ ಇಲ್ಲ. ಮತ್ತೆ ನಾನ್ ನಿಮ್ಮನ್ನು ಕಂಡಂತೆ ನೀವು ನಡೆಯೋರಲ್ಲ, ಓಡೋರು, ಅಷ್ಟು ಕೆಪಾಸಿಟಿ ಇದ್ದವರು ದಿನಂದಿನ ಕಾರ್ಯಕ್ರಮದಲ್ಲಿ. ಹಾಗಿರುವಾಗ ಅದಕ್ಕೋಸ್ಕರ ಕೂಡ TMT ಅಂತ ಬೇಕಾಗಿಲ್ಲ ಅಂತ ಹೇಳಿ, ನನ್ನ ಹಾರ್ಟಿನ ಕೆಪಾಸಿಟಿ ನೋಡ್ಬೇಕಾದ್ರೆ TMT ಮಾಡಲೇಬೇಕು ಅಂತ ಹೇಳಿದ್ರು. ಯಾಕಂದ್ರೆ 82-83 ವರ್ಷದವರಿಗೆ TMT ಮಾಡುವಾಗ ನಾವು ತುಂಬಾ ಜಾಗ್ರತೆ ಮಾಡ್ಬೇಕಾಗ್ತದೆ. ಮಣಿಪಾಲದಿಂದ, ಮಂಗಳೂರಿಂದ ಕಾರ್ಡಿಯಾಲಜಿಸ್ಟ್ ತರಿಸಿ ನಮ್ಮ ಹಾಸ್ಪಿಟಲ್ TMT ಮಾಡಿದೆ. 1 ಸ್ಟೇಜ್ ಆಯ್ತು, 2 ಸ್ಟೇಜ್ ಆಯ್ತು, 3 ಸ್ಟೇಜ್ ಆಯ್ತು, 4 ಸ್ಟೇಜ್. ಯೂಶಲಿ ಎಲ್ಲರೂ 2-3 ಸ್ಟೇಜ್ ಮಾಡುವಾಗಲೇ ನಿಲ್ಲಿಸ್ತಾರೆ, ಅಲ್ಲಿಗೆ ಅವರ ಎಕ್ಸರ್ಸೈಸ್ ಕೆಪಾಸಿಟಿ ಮುಗ್ದಿರ್ತದೆ. ಇವರು 4 ಸ್ಟೇಜ್ ಮಾಡಿ ನನ್ನ ಪುನಃ ಕೇಳ್ತಾ ಇದ್ದಾರೆ, ಡಾಕ್ಟ್ರೆ ಇನ್ನೂ TMT ಮಾಡ್ಲಿಕ್ಕೆ ನಾವು ಇನ್ನೊಂದು ಸ್ಟೇಜ್ ಉಂಟಾ ಅಂತ. ಅಂದ್ರೆ ಅಲ್ಲಿವರೆಗೂ ಅವರಿಗೆ ಆ ಒಂದು ಕಾರ್ಡಿಯಾಕ್ ಕೆಪಾಸಿಟಿ ಅಥವಾ ಎಕ್ಸರ್ಸೈಸ್ ಟಾಲರೆನ್ಸ್ ಅಷ್ಟು ಒಳ್ಳೆದಿತ್ತು. 25 ವರ್ಷ ಹುಡುಗನಾಗಿ ಓಡಿ ಆ ಟೆಸ್ಟ್ ಅನ್ನು ಕಂಪ್ಲೀಟ್ ಮಾಡಿ ಆ ರಿಪೋರ್ಟ್ ನಲ್ಲಿ ಎಕ್ಸರ್ಸೈಸ್ ಟಾಲರೆನ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತ ಕಂಡು ಬಂದಿದೆ. ಆ ರೀತಿ ಒಂದು ರಿಪೋರ್ಟ್ ಅನ್ನು ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ
ಆಗಿನ ಪ್ರಧಾನಮಂತ್ರಿ ಅವರು ಝಡ್ ಕ್ಯಾಟಗರಿ ಒಂದು ಸೆಕ್ಯೂರಿಟಿಯನ್ನು ಕೊಟ್ಟಿದ್ರು. ನಿಮ್ಗೆಲ್ಲರೂ ತಿಳಿದುಂಟು ಝಡ್ ಕ್ಯಾಟಗರಿ ಏನಂತ. ಇದು ಒಂದ್ಸಲ ಬಾಜಿಗಾರ್ ಸೇತುವೆಯಿಂದ ಉಡುಪಿಯವರೆಗೆ ನಡ್ಕೊಂಡು ಬರ್ತೇನೆ ಅಂತ ಏನೋ ಒಂದು ಕೊಟ್ರು. ಆಗ ಅವರ ಝಡ್ ಕ್ಯಾಟಗರಿ ಸೆಕ್ಯೂರಿಟೀಸ್ ಮತ್ತು ಅವರ ಶಿಷ್ಯರು ಎಲ್ಲ ತುಂಬಾ ಹಿಂದೆ ಉಳಿದಿದ್ದಾರೆ. ಇವರು ಉಡುಪಿ ಮುಟ್ಟುವಾಗ ಅವರೆಲ್ಲ ಕಟ್ಪಾಟಿ ಇದ್ದಾರೆ, ಇನ್ನೂ ಬಂದಿಲ್ಲ. ಝಡ್ ಕ್ಯಾಟಗರಿ 0 ಕ್ಯಾಟಗರಿ ಆಗಿತ್ತಂದ್ರೆ ಯಾರೋ ಸೆಕ್ಯೂರಿಟಿ ಅವರು ಅವರಿಗೆ ಪ್ರೊಟೆಕ್ಷನ್ ಕೊಡದ ರೀತಿಯಲ್ಲಿ ಇವರು ಓಡಿ ಬಂದಿದ್ದಾರೆ. ಅಷ್ಟು ಒಂದು ರೀತಿಯಲ್ಲಿ ಅವರು ತನ್ನ ದೈಹಿಕ ಕಾರ್ಯಕ್ರಮ ತೋರಿಸಿಕೊಟ್ಟಿದ್ದಾರೆ. ಒಂದೊಮ್ಮೆ ಅವರಿಗೆ ಹಿಕಪ್ ಅಂತ ಬಂತು. ಹಿಕಪ್ ಅಂದ್ರೆ ಬಿಕ್ಕಳಿಕೆ ಅಂತ ಹೇಳ್ತೇವೆ. ಅದು ಗಾದೆ ಒಟ್ಟಿಗೆ ಕೆಲವೊಮ್ಮೆ ಮಾತುಗಳನ್ನು ತಗೊಂಡ್ರೆ ಬರ್ತದೆ, ಎಸಿಡಿ ಅಂಶ ಜಾಸ್ತಿ ಆದ್ರೆ ಬರ್ತದೆ. ಹಾಗಿದ್ದಾಗ ಹಿಕಪ್ ಅಂತ ಬರುವಂತದ್ದು ಅದು ದೊಡ್ಡ ಕಾಯಿಲೆ ಇಲ್ಲ. ಆದ್ರೆ ಅವರ ಹಿರಿಯರಾದ ಮುಂಚಿನ ಹಳೆಯ ಪದಮಾರ ಸ್ವಾಮಿಯವರು ಕೊನೆ ಗಳಿಗೆಯಲ್ಲಿ ಸಾಯುವಾಗ ಅವರಿಗೆ ಹಿಕಪ್ ಬಂದಿತ್ತು. ಇಟ್ ಇಸ್ ಅನ್ ಎಕ್ಸ್ಟ್ರೀಮ್ ಟರ್ಮಿನಲ್ ಕಾಂಪ್ಲಿಕೇಶನ್ ಆಫ್ ಸ್ಟಮಕ್ ಕ್ಯಾನ್ಸರ್. ಹೊಟ್ಟೆಯ ಕ್ಯಾನ್ಸರ್ ನಲ್ಲಿ ಅವರಿಗೆ ಹಿಕಪ್ ಬಂದಿತ್ತು. ನಾನು ಆಗ ಅವ್ರ ಹತ್ರ ಹೋಗಿದ್ದೆ, ಮಾತಾಡಿದ್ದೆ. ಅದು ಆದ 1-2 ದಿವಸದಲ್ಲಿ ಅವ್ರು ತೀರಿ ಹೋಗಿದ್ರು. ಇವು ಹಿಕಪ್ ಅಂದ ಕೂಡಲೇ ಇವರಿಗೆ ಇದು ತುಂಬಾ ಹೆದರಿಕೆ ಆಯ್ತು, ಇದೆಂತಪ್ಪ ಅಂತ. ನನ್ನ ಹೇಳಿದ್ರು, ಇದು ಹಿಕಪ್ ಗುಣ ಆಗುವ ಕಾಯಿಲೆ ಎಲ್ಲ ಡಾಕ್ಟ್ರೆ. ನಾವು ಎಲ್ಲ 1 ವಾರದಲ್ಲಿ ಬೇರೆ ಬೇರೆ ಮಾತೆ ಕೊಟ್ಟೆವು. ನನ್ನಿಂದ ಆಗದೆ ನಾನು ಮಂಗಳೂರಿಂದ ಮಣಿಪಾಲದಿಂದ ಎಲ್ಲ ದೊಡ್ಡ ಸರ್ಜನ್ ಫಿಸಿಷಿಯನ್ ತರಿಸಿ ತೋರಿಸಿ ಮಾಡಿಸಿದೆ, ಎಂಡೋಸ್ಕೋಪಿ ಮಾಡಿದೆ, ಎಲ್ಲ ಮಾಡಿದೆ, ಗುಣ ಆಗ್ಲಿಲ್ಲ. ಮತ್ತು ಹಾಗೆ ಕೊನೆಗೆ ನನ್ನನ್ನು ಕರೆದು ಹೇಳಿದ್ರು ಒಂದು ದಿವಸ, ಡಾಕ್ಟ್ರೆ ಇದು ನನ್ನ ಗುರುಗಳಿಗೆ ಆದ ಕಾಯಿಲೆ ಇರಬೇಕು, ನಿಮ್ಮ ಟೆಸ್ಟಿಗೆ ಅದಕ್ಕೆಲ್ಲ ಸಿಗ್ತಾ ಇಲ್ಲ, ನನ್ಗೆ ಗೊತ್ತುಂಟು, ಅದು ಸಿಕ್ಕುವವರೆಗೆ ನಾವು ಕಾಯೋದು ಬೇಡ, ನನ್ನನ್ನು ಬಿಟ್ಬಿಡಿ, ನಾನು ಗಯಾಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಹಾಡಿ ನನ್ನ ಪ್ರಾಣವನ್ನು ತೆಗೆದುಕೊಳ್ತೇನೆ ಅಂತ. ಅಂದ್ರೆ ಇದು ಹೇಳಿದು ತಪ್ಪು ಕಾಣ್ಬೋದು. ಅಲ್ಲಿವರೆಗೆ ಅವರು ಆ ಕಾಯಿಲೆ ಬಗ್ಗೆ 100% ಎಲ್ಲಾ ವಿಷಯವನ್ನು ತಿಳಿದು ಕೊನೆಗೆ ಆ ಕನ್ಕ್ಲೂಷನ್ ಬಂದಿದ್ರು. ನಾವು ಹೇಳಿದೆವು, ಇಲ್ಲ 1-2 ಸಲ ಸರಿ ಆಗ್ತದೆ ಅಂತ ಅದಕ್ಕೆ ಬೇಕಾದಲ್ಲ ಮತ್ತು ಅದು ಕೊಟ್ಟು ಸರಿಯಾದೆ. ಯಾವ ಒಂದು ವಿಷಯನ್ನು ಅಥವಾ ಕಾಯಿಲೆಯನ್ನು ಅವ್ರ ಹತ್ರ ಹೇಳುವ ಮುಂಚೆ ಅದಕ್ಕೆ ಬೇಕಾದ ಸ್ಟಡಿಯನ್ನು ಮಾಡಿಕೊಂಡು ಅವ್ರ ಹತ್ರ ನಾವು ಜಾಗ್ರತೆಯಲ್ಲಿ ಹೇಳ್ಬೇಕು. ನಮ್ಮ ಹತ್ರ ಒಂದು 10-12 ಕ್ವಶನ್ ಕೇಳ್ತಾರೆ, ಮತ್ತೆ ಎಲ್ಲ ರಿಲೆವೆಂಟ್ ಕ್ವಶನ್ ಕೇಳ್ತಾರೆ. ಕೆಲವೊಮ್ಮೆ ಅದಕ್ಕೆ ಆನ್ಸರ್ ಮಾಡುವುದು ನಮ್ಗೆ ಕಷ್ಟ ಆಗ್ತದೆ. ಅಷ್ಟು ರೀತಿಯಲ್ಲಿ ಅವರು ತಮ್ಮನ್ನು ವೈದ್ಯಕೀಯ ಜ್ಞಾನವನ್ನು, ತಮ್ಮಲ್ಲಿದ್ದ ವೈದ್ಯಕೀಯ ಜ್ಞಾನವನ್ನು ಮುಂದೆ ಬೆಳೆಸ್ತಾ ಬಂದಿದ್ದಾರೆ. ಒಂದು ಕಾಯಿಲೆ ಬಂದಾಗ ಡಾಕ್ಟರ್ ಅರ್ಧ ಗಂಟೆ ಕೂತ್ಕೊಂಡು ಮಾಡ್ತಾ ಇರ್ತಾರೆ, ಇದು ಯಾಕೆ ಬಂತು, ಇನ್ನೇನಾಗ್ತದೆ, ಇದಕ್ಕೆ ಕೊಡುವ ಮೆಡಿಸಿನ್ ಹಂಗೇನ ತೊಂದರೆ ಆಗ್ತದ, ಇದು ಪುನಃ ರಿಕರ್ ಆಗ್ತದ, ಹಿಂದೆ ಬರ್ತದ ಅಂತ ಕೇಳ್ಕೊಳ್ಳು. ಅಂದ್ರೆ ಇದು ಎಲ್ಲವನ್ನು ಅರಿತಿದ್ದು ನಮ್ಮ ಒಂದು ವೈದ್ಯಕೀಯ ಟ್ರುತ್ ಸತ್ಯ. ಅಂದ್ರೆ ಒಬ್ಬ ರೋಗಿ ಯಾರೇ ಆಗ್ಲಿ ನಾವು ಹೇಳುವನು ಒಳ್ಳೆಯಾಗಿ ಅರಿತಿದ್ರೆ ಅವನ ಕಾಯಿಲೆ ಬೇಗ ಗುಣ ಆಗ್ತದೆ ಅಂತ. ಅವನಿಗೆ ಡಿಸೀಸ್ ಇನ್ಫಾರ್ಮೇಶನ್, ಕಾಯಿಲೆ ವಿಷಯ ಗೊತ್ತಿದ್ರೆ ತುಂಬಾ ಅತಿಯಾಗಿ ಮತ್ತು ಉತ್ತಮವಾಗಿ ಅವನ ಕಾಯಿಲೆ ಗುಣ ಆಗ್ತದೆ. ಇದು ಅವರು ತಿಳಿದುಕೊಂಡು ಬಂದದ್ದು, ಅದನ್ನು ನಾವು ನೋಡಿದ್ದೇವೆ. ಸ್ವಾಮೀಜಿ ವಿಷಯದಲ್ಲಿ ಯಾವ ಒಂದು ಮಾತನ್ನು ಕೊಡುವಾಗ ನಾವು ಜಾಗ್ರತೆ ಮಾಡ್ತಾ ಇರ್ತೇವೆ. ಯಾಕಂದ್ರೆ ಅವರ ದೇಹ ತುಂಬಾ ಕಡಿಮೆ, 32 kg ವೆಯ್ಟ್, ಹೊಟ್ಟೆ ಯಾವಾಗಲೂ ಖಾಲಿ, ಅದರಿಂದ ಅವರಿಗೆ ತೊಂದರೆ ಆಗಬಾರ್ದು ಅಂತ. ಅವರಿಗೆ 9 ತಿಂಗಳ ಟ್ರೀಟ್ಮೆಂಟ್ ಮಾಡುವಾಗ ನಾನು ಹೇಳಿದೆ, 9 ತಿಂಗಳ ಟ್ರೀಟ್ಮೆಂಟ್ ಆಯ್ತು, ನೀವು ಗುಣಮುಖ ಆಗಿದ್ದೀರಿ, ಇನ್ನೇನು ತೊಂದರೆ ಇಲ್ಲ ಅಂತ ಹೇಳಿದಾಗ ಅವ್ರು ನಂತ ಒಂದು ಕ್ವಶನ್ ಹೇಳಿದ್ರು, ಯಾಕಂದ್ರೆ ನೀವು ಹೇಳ್ತೀರಿ 9 ತಿಂಗಳ ಟ್ರೀಟ್ಮೆಂಟ್ ಅಂತ, ಆದ್ರೆ 9 ತಿಂಗಳ ಮಧ್ಯದಲ್ಲಿ 18 ಏಕಾದಶಿ ಬಂದಿದೆ. ಏಕಾದಶಿ ನಾನು ಏನೋ ಹೊಟ್ಟೆ ತಗೊಳ್ಳೋದಿಲ್ಲ, ಮಾತ್ರೆ ತಗೊಳ್ಳೋದಿಲ್ಲ, ಆದ್ರೆ ಇನ್ನೂ 18 ದಿವಸ ಜಾಸ್ತಿ ನಾನು ಟ್ರೀಟ್ಮೆಂಟ್ ತಗೊಳ್ತೇನೆ ಅಂತ ಹೇಳಿ. ಮೇ ಬಿ ಅವ್ರ ಲಾಜಿಕ್ ಒಳ್ಳೇದಿತ್ತು, ಕರೆಕ್ಟ್ ಇತ್ತು, ನಾವು ಅದಕ್ಕೆ ಬೇಡ ಅಂತ ಹೇಳಿಲ್ಲ. ಪುನಃ 15 ದಿವಸ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ಅಂದ್ರೆ ಯಾವಾಗಾದ್ರೂ ಏನಾದ್ರು ಕಾಯಿಲೆ ಬಂದಾಗ ನಾನು 5 ದಿವಸ ಮೆಡಿಸಿನ್ ಕೊಟ್ರೆ, ಮಧ್ಯದಲ್ಲಿ ಏಕಾದಶಿ ಬಂದ್ರೆ ಪುನಃ 1 ದಿವಸ ಎಕ್ಸ್ಟ್ರಾ ತಗೊಳ್ತಾ ಇದ್ದು 6 ದಿವಸ. ಯಾಕಂದ್ರೆ ಡಾಕ್ಟರ್ ಕೊಟ್ಟ ಮೆಡಿಸಿನ್ ನಲ್ಲಿ ಏನು ಡೋಸೇಜ್ ನಲ್ಲಾಗ್ಲಿ ಅದ್ರ ಟೈಮಿಂಗ್ ಆಗಲಿ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಅವರು ತಿಳಿದುಕೊಂಡವರು. ಒಂದ್ 2-3 ವರ್ಷಗಳ ಮುಂಚೆ ಹೈದರಾಬಾದ್ ನಲ್ಲಿ ಏರ್ಪೋರ್ಟ್ಗೆ ಹೋಗುವಾಗ ಅವರಿಗೆ ಬೆನ್ನು ಕೋಲಿ, ಅದು ಕಾರ್ ಅವಘಡ ಆಗಿ ಆಕ್ಸಿಡೆಂಟ್ ಆಗಿ ಬೆನ್ನು ಕೋಲಿಗಂತೂ ಪೆಟ್ಟಾಗಿತ್ತು, ವರ್ಟಿಬ್ರಲ್ ಫ್ರಾಕ್ಚರ್ ಆಗಿತ್ತು. ಅದರಿಂದಾಗಿ ಅವರಿಗೆ ಅಂದಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ನೋವಿತ್ತು. ಏನೋ ಕಷ್ಟ ಬಿಟ್ಟು ಹೈದರಾಬಾದ್ ಇಂದ ಉಡುಪಿ ಬಂದ್ರು. ಉಡುಪಿ ಬಂದು ಬೆಡ್ನಲ್ಲಿ ಮಲ್ಕೊಂಡೇ ಇದ್ರು, ಅಂದಾಡ್ಲಿಕ್ಕೂ ಇಲ್ಲ, ಕೂತ್ಕೊಳ್ಲಿಕ್ಕಿಲ್ಲ, ನಡೆಯಲಿಕ್ಕಿಲ್ಲ, ಸಂಚಾರ ಹೇಗೂ ಇಲ್ಲ ಅಂತ ನಾವು ಹೇಳಿದೆವು. ಆಗ ಒಂದು 8-10 ಜನ ಡಾಕ್ಟರ್ಸ್, ಆರ್ಥೋಪೆಡಿಷಿಯನ್ಸ್, ಬೋನ್ ಡಾಕ್ಟರ್ಸ್
ಬಂದರು. ಎಲ್ಲರೂ ಬಂದು ನೋಡಿದವರು, ಸ್ವಾಮೀಜಿ ನಿಮಗೆ 3 ತಿಂಗಳು ಬೆಡ್ ರೆಸ್ಟ್ ಬೇಕು, 2 ತಿಂಗಳು ಬೇಕು, 1.5 ತಿಂಗಳು ಬೇಕು, 4 ವಾರ ಬೇಕು, 3 ವಾರ ಬೇಕು ಅಂತೆಲ್ಲ ಹೇಳಿದ್ರು. ಅವ್ರು ನಂತರ ಹೇಳಿದ್ರು, ಏನ್ ಡಾಕ್ಟ್ರೆ, ನನ್ನ ಈ ಸಣ್ಣ ಕಾಯಿಲೆಗೆ 2 ತಿಂಗಳು 3 ತಿಂಗಳು 4 ತಿಂಗಳು ರೆಸ್ಟ್ ಹೇಳ್ತೀರಿ, ಅದಕ್ಕೇನು ಅರ್ಥ ಇಲ್ವಾ ಅಂತ ಹೇಳಿದ್ರು. ನಾ ಹೇಳಿದೆ, ಆ ರೆಸ್ಟ್ ನಾನು ಡಿಸೈಡ್ ಮಾಡ್ತೇನೆ, ನೀವು ಗುಣಮುಖ ಅಂತ ಕಂಡ ನಂತರ ನಾನು ಹೇಳ್ತೇನೆ ರೆಸ್ಟ್ ನಿಲ್ಸಿಂತ ಅಷ್ಟೇ ಮಾಡಿ ಅಂತ. 3 ವಾರದಲ್ಲಿ ಏನು 3 ತಿಂಗಳು ಬೇಕಿತ್ತು, 3 ವಾರದಲ್ಲಿ ರೆಸ್ಟ್ ಮಾಡಿ ಪುನಃ ಅವರು ನಡೆಯಲಿಕ್ಕೆ ಮಾಡಿ ಪುನಃ 1 ವಾರದಲ್ಲಿ ಸಂಚಾರ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅವರ ದೇಹದಲ್ಲಿ ಒಂದು ಇಮ್ಯುನಿಟಿ ಪವರ್, ಡಿಸೀಸ್ ಫೈಟಿಂಗ್ ಕೆಪಾಸಿಟಿ ಮತ್ತು ಮನಸ್ಸಿನಲ್ಲಿ ಇರುವಂತಹ ಒಂದು ಆ ರೆಸಿಸ್ಟೆನ್ಸ್, ಬಾಡಿ ರೆಸಿಸ್ಟೆನ್ಸ್, ಮನಸ್ಸಿನಲ್ಲಿರುವಂತದ್ದು ಎಲ್ಲವೂ ಒಳ್ಳೆಯ ಸ್ಟೇಜ್ ನಲ್ಲಿ. ಆದ್ರಿಂದ 87-88 ವರ್ಷದವರೆಗೆ ಸಹ ಅವರು ಯಾವೊಂದು ದೊಡ್ಡ ಕಾಯಿಲೆಯಲ್ಲಿ ಒಳ್ಳೆದಿಲ್ಲ. ಸಣ್ಣ ಪುಟ್ಟ ಕಾಯಿಲೆ ಬಂದಾಗ ಅದನ್ನು ತಾನೇ ಹೇಗೆ ನಿಭಾಯಿಸಿಕೊಂಡು ಮಾಡ್ಬೇಕು ಅಂತ ನೋಡ್ಕೊಂಡು ಬೇಕಾದ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇದ್ರು. ಈಗ ಅವರ ವಿಷಯದಲ್ಲಿ ನಾನು ಬೇಕಾದಷ್ಟು ವೈಯಕ್ತಿಕ ಪರ್ಸನಲ್ ಕಾಯಿಲೆಗಳನ್ನೆಲ್ಲ ನಿಮಗೆ ಮುಂದಿಟ್ಟಿರ್ಬೋದು. ಅದೆಲ್ಲವೂ ನನ್ನ ತಪ್ಪೊಂದು ಕಂಡು ಬಂದರೆ ಕ್ಷಮಿಸಬೇಕು. ಸ್ವಾಮೀಜಿಯವರಿಗೆ ಏನೆಲ್ಲ ಕಾಯಿಲೆ ಆಗಿತ್ತು, ಏನ್ ತೊಂದರೆ ಆಗಿತ್ತು ಅಂತ ಹೇಳೋ ಒಂದು ವಿಷಯ ನಂದಲ್ಲ. ಅವರು ಹೇಗೆ ಅದನ್ನ ನಿಭಾಯಿಸ್ಕೊಂಡು ಬಂದಿದ್ದಾರೆ, ನಾವು ಕೊಟ್ಟ ಕಾನ್ಫಿಡೆನ್ಸ್ ಅನ್ನ ಹಿಂದೆ ನಮಗೆ ಕೊಟ್ಟು ಡಾಕ್ಟರ್ ತೊಂದರೆ ಇಲ್ಲ, ನಾವು ಗುಣಾಗಿದ್ದೇವೆ, ಇನ್ನು ಮುಂದೆ ಇಲ್ಲ ಅಂತ ನಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದ್ರು. ಯಾವ ಒಂದು ವಿಷಯದಲ್ಲಿ ಸಹ ಅದ ವಿಷಯವನ್ನು ಅರಿತುಕೊಂಡು ಬೇಕಾದಾಗೆ ಟ್ರೀಟ್ಮೆಂಟ್, ಒಂದು ದಿವಸವು ಯಾವ ಒಂದು ಡೋಸ್ ಕೊಟ್ಟದನ್ನು ತಪ್ಪಿಸಬಲ್ಲ. 3 ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ 3 ಹೊತ್ತು ಹೇಳಿದ್ರೆ ಮಧ್ಯಾಹ್ನ ಸಂಜೆ ರಾತ್ರಿ ತಗೊಳ್ತಾ ಇದ್ರು. ಬೆಳಗಿನ ಮಧ್ಯಾಹ್ನ ಹೊಟ್ಟೆಗೆ ತಗೊಳ್ಳದ ಕಾರಣ ಮಧ್ಯಾಹ್ನ ಸಂಜೆ ರಾತ್ರಿ ಅಂತ 3 ಹೊತ್ತು ತಗೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ರು. ಏಕಾದಶಿ ಇದ್ರೆ ಸಹ ಆ ಮೆಡಿಸಿನ್ ತರದೆ 1 ದಿವಸ ಎಕ್ಸ್ಟೆಂಡ್ ಮಾಡ್ತಾ ಇದ್ರು. ತುಂಬಾ ಒಂದು ಡಿಸಿಪ್ಲಿನ್ ವೈದ್ಯಕೀಯ ವಿಜ್ಞಾನದಲ್ಲಿ. ಈಗ ನೀವು ನೋಡ್ತೀರಿ, ಯಾರಿಗೊಂದು ಮದುವಾದ ಕೊಟ್ಟರು 3 ದಿವಸ 2 ದಿವಸ ಮುಗಿಸ್ತಾರೆ. ಇವರು ಹಾಗಲ್ಲ, ಟೋಟಲಿ ಅದು ಆ ಕೋರ್ಸ್ ಡಿಸಿಪ್ಲಿನ್ ಆಗಿ ಮೆಡಿಸಿನ್ ತಗೊಂಡವರು. ಯಾವ ಡಾಕ್ಟರ್ ಸರ್ ಇಲ್ಲಿ ಒಬ್ಬ ಡಾಕ್ಟರ್ ಹೇಳಿ ಇನ್ನೊಬ್ಬ ನೋಡಿದಾಗ ಇಬ್ಬರಿಗೂ ಕರ್ಕೊಂಡು ಇಬ್ರು ಹೇಳಿದ ಮಾತನ್ನು ತಗೊಳ್ತಾ ಇದ್ದಿತ್ತಲ್ಲ ಬೇಗ ಗುಣ ಆಗ್ಲಿ ಅಂತ. ಇನ್ನು ಸ್ವಾಮೀಜಿಯ ವಿಷಯ ಹೇಳೋದಾದ್ರೆ, ಅವರು ಹೇಗೆ ನಾವು ಹೇಳಿದ ಮದ್ದು ಮಾತಿನೆಲ್ಲ ನಿಯತ್ತಾಗಿ ಡಿಸಿಪ್ಲಿನ್ ಆಗಿ ತಗೊಂಡಿದ್ದಾರೆ, ಅದೇ ರೀತಿ ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ತರಿಸಿದ್ದಾರೆ. ನಾವು ಎಷ್ಟೋ ರೋಗಿಗಳಿಗೆ ಲಾಸ್ಟ್ ಒಂದು 15, 30, 40 ವರ್ಷದಿಂದ ನಾನು ಹೇಳಿದ್ದುಂಟು, ನೋಡಿ ನಿಮ್ಗೆ ಹೊಟ್ಟೆ ಖಾಲಿ ಉಂಟು ಅಥವಾ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ವರಿ ಮಾಡಬೇಡಿ, ಫ್ರೂಟ್ಸು ಹಣ್ಣು ಹಂಪಲು ಅದನ್ನೇ ತಗೊಳ್ಳಿ ಅಂತ. ಸ್ವಾಮೀಜಿಯವರು ಹಣ್ಣು ಹಂಪಲು ತಗೊಂಡೇ 50, 60, 70 ವರ್ಷ ಬದುಕಿದವರು. ಸಣ್ಣದಿಂದಲೂ ಹಣ್ಣು ಹಂಪಲೇ ಅವರಿಗೆ ಬೇಕಾದದ್ದು. ಹೊಟ್ಟೆ ಖಾಲಿ ಇದ್ರು ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಅಥವಾ ಬೇಕಾದ ಪ್ರೋಟೀನ್ ಸಿಗ್ಲಿಕ್ಕೋಸ್ಕರ ಹಣ್ಣು ಹಂಪಲನ್ನೇ ತಗೊಳ್ತಾ ಇದ್ದಾರೆ. ನಾವು ಅದನ್ನೇ ನಮ್ಮ ಎಲ್ಲಾ ರೋಗಿಗಳಿಗೂ ತಿಳಿಸಿದ್ದೇವೆ. ಅದರಿಂದ ತುಂಬಾ ಒಳ್ಳೆಯದಾಗಿದೆ. ಇಷ್ಟೊಂದು ವಿಷಯ ಹೇಳಿ ನನ್ನ ಜೀವನದಲ್ಲಿ ತುಂಬಾ ಡಿಸಿಪ್ಲಿನ್ ಅನ್ನು ತರಿಸಿಕೊಟ್ಟಂತ ಸ್ವಾಮೀಜಿಗೆ ನಾನು ತುಂಬಾ ಋಣಿಯಾಗಿದ್ದೇನೆ. ಮತ್ತು ಸ್ವಾಮೀಜಿಯ ಒಡನಾಡಲಿರುವಂತಹ ಜನರಿಗೂ ಇಂದಿನ ನನಗೆ ಒಂದು ಸುಸಂದರ್ಭವನ್ನು ಕೊಡೋದಕ್ಕೆ ತುಂಬಾ ಋಣಿಯಾಗಿದ್ದೇನೆ. ಡಾಕ್ಟರ್ ಶ್ರೀಧರ್ ಹೊಳ್ಳ ಅವರು ಶ್ರೀಪಾದಂಗಳವರ ದೈಹಿಕ ಸ್ಥಿತಿ, ಅವರ ಮಾನಸಿಕ ಸ್ಥಿತಿ, ಅದೆರಡನ್ನೂ ಕೂಡ ನಮ್ಮ ಮುಂದೆ ಇವತ್ತು ತೆರೆದು ಇಟ್ಟಿದ್ದಾರೆ. ಶ್ರೀಪಾದಂಗಳವರು ಯಾವ್ಯಾವ್ದೋ ಊರುಗಳಿಗೆ ಸಂಚಾರವನ್ನು ಮಾಡ್ತಾ ಇದ್ರು. ಆಯಾಯ ಊರಿನಲ್ಲಿರ್ತಕ್ಕಂಥ ವೈದ್ಯರುಗಳನ್ನು ಕೂಡ ಅವರು ಸಂಪರ್ಕ ಮಾಡ್ತಾ ಇದ್ರು. ಆದ್ರೆ ನಾನು ಶ್ರೀಪಾದಂಗಳವರನ್ನ 40 ವರ್ಷದಿಂದ ಹತ್ತಿರದಿಂದ ನೋಡಿದವನು. ಶ್ರೀಧರ್ ಹೊಳ್ಳರ ಮಾತು ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಅದನ್ನ ತಿರಸ್ಕಾರ ಮಾಡ್ತಿರ್ಲಿಲ್ಲ. ಶ್ರೀಧರ್ ಹೊಳ್ಳರ ಮಾತಿನ ಬಗ್ಗೆ, ಅವರ ವೈದ್ಯಕೀಯ ಸಲಹೆಗಳ ಬಗ್ಗೆ ಅವರಿಗೆ ತುಂಬಾ ವಿಶ್ವಾಸ ಇತ್ತು. ಆ ಮಾತನ್ನ ಅವರು ಯಾವತ್ತೂ ಕೂಡ ತಿರಸ್ಕಾರ ಮಾಡ್ತಿರ್ಲಿಲ್ಲ. ಶ್ರೀಧರ್ ಹೊಳ್ಳರು ಏನೇ ಸಲಹೆಗಳನ್ನ ಕೊಟ್ಟರು ಕೂಡ ಅದನ್ನ ಅವರು ಪಾಲನೆ ಮಾಡ್ತಾ ಇದ್ರು. ಹೀಗೆ ಶ್ರೀಪಾದಂಗಳವರ ಅಪಾರವಾದ ಅಭಿಮಾನಕ್ಕೆ ಪಾತ್ರರಾದವರು ಶ್ರೀಧರ್ ಹೊಳ್ಳ ಅವರು. ಶ್ರೀಪಾದಂಗಳವರ ದೇಹ ಮನಸ್ಸು ಅವರನ್ನ ಉಕ್ಕಿನ ಮನುಷ್ಯ ಎಂಬುದಾಗಿ ಶ್ರೀಧರ್ ಹೊಳ್ಳ ಅವರು ಇವತ್ತು ವರ್ಣನೆ ಮಾಡಿದ್ರು. ಅದು ಕವಿಗಳು ಮಾಡ್ತಕ್ಕಂಥ ಕಾವ್ಯದ ವರ್ಣನೆ ಅಲ್ಲ.
ಶ್ರೀಧರವಳ್ಳರು ವಾಸ್ತವ ಸ್ಥಿತಿಯನ್ನೇ ನಮ್ಮ ಮುಂದೆ ಇವತ್ತು ತೆರೆದು ಇಟ್ಟಿದ್ದಾರೆ. ಅವರ ಮನಸ್ಸು ತುಂಬಾ ದೃಢ. ಯಾಕೆ ಶ್ರೀಧರವಳ್ಳ ಅವರು ಹೇಳ್ಬೇಕಾದ್ರೆ ಹೇಳಿದ್ರು, ಸಾಮಾನ್ಯವಾಗಿ ಮನುಷ್ಯ 62, 63, 65 ಕೆಜಿಗಳು ಇರಬೇಕು. ಆದ್ರೆ ಶ್ರೀಪಾದಂಗಳವರ ದೇಹದ ತೂಕ ಎಷ್ಟಿತ್ತು ಅಂದ್ರೆ ಕೇವಲ 32 ಕೆಜಿ ಮಾತ್ರ. ಅಷ್ಟು ಹಗುರವಾಗಿರ್ತಕ್ಕಂತಹ ದೇಹ. ಆದರೆ 89 ವರ್ಷಗಳವರೆಗೆ ಕ್ರಿಯಾಶೀಲರಾಗಿ ತಾವು ಬದುಕಿರೋದು. ಬೆಳಿಗ್ಗೆ 3:30-4 ಗಂಟೆಯಿಂದ ತಮ್ಮ ಕಾರ್ಯ ಚಟುವಟಿಕೆಯನ್ನು ಆರಂಭ ಮಾಡಿದರೆ ರಾತ್ರಿ 11 ಆಗತ್ತೆ, 12 ಆಗತ್ತೆ ಆ ಚಟುವಟಿಕೆಗೆ. ಆ ರೀತಿ 32 ಕೆಜಿಯ ಚಿಕ್ಕ ಹಗುರವಾಗಿರ್ತಕ್ಕಂಥ ದೇಹ ಅಷ್ಟು ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಅದಕ್ಕೆ ದೇಹ ಶಕ್ತಿನಾದ್ರು ಹೇಗ್ ಬಂತು ಅಂತ ಕೇಳಿದ್ರೆ ಅದಕ್ಕೆ ಶ್ರೀಧರವಳ್ಳ ಅವರು ಕೊಟ್ಟ ಉತ್ತರ ಅವರು ಉಕ್ಕಿನ ಮನುಷ್ಯ ಎಂಬುದಾಗಿ. ಅವರ ಮಾನಸಿಕ ದಾರ್ಢ್ಯ, ಅವರ ದೇಹದಲ್ಲಿ ಆ ರೋಗ ನಿರೋಧಕ ಶಕ್ತಿ ಅದು ಅವರಲ್ಲಿ ಇತ್ತು. ಆ ನಿರಂತರವಾದ ಜಪ, ಪಾರಾಯಣ, ಆ ಪರಿಶುದ್ಧವಾದ ಹೃದಯ, ಆ ಮನಸ್ಸಿನಲ್ಲಿ ಯಾವ ದೋಷಗಳು, ದ್ವೇಷ, ಕಾಮಕ್ರೋಧಗಳು ಅದ್ಯಾವುದೂ ಇರ್ಲಿಲ್ಲ, ಪರಿಶುದ್ಧವಾಗಿತ್ತು. ಆದ್ರಿಂದಾಗಿ ಆ ಮನಸ್ಸಿನ ದಾರ್ಢ್ಯ, ಆ ರೋಗ ನಿರೋಧಕ ಶಕ್ತಿ ಅದನ್ನೆಲ್ಲ ಅವರು ಸಂಪಾದನೆ ಮಾಡಿದ್ರು ಶ್ರೀಪಾದಂಗಳವರು. ಆದ್ರಿಂದಾಗಿ ಅವ್ರಿಗೆ ಯಾವುದೇ ರೋಗಗಳು ಬಂದರೂ ಕೂಡ ನಾವು ತುಂಬಾ ಸುಲಭವಾಗಿ ಬೇಗನೆ ಪರಿಹಾರವನ್ನು ಮಾಡ್ತಾ ಇದ್ವಿ. ಅವ್ರಿಗೆ ಬಂದಿರತಕ್ಕಂಥ ಬೆನ್ನು ನೋವು, ಅದಕ್ಕೆ 3 ತಿಂಗಳು, 6 ತಿಂಗಳು, 2 ತಿಂಗಳು ಎಂಬುದಾಗೆಲ್ಲ ವಿಶ್ರಾಂತಿ ಬೇಕು ಎಂಬುದಾಗೆಲ್ಲ ವೈದ್ಯರುಗಳು ಹೇಳಿದ್ರು. ಅದು ಕೇವಲ ಮೂರೇ ವಾರದಲ್ಲಿ ಅದೆಲ್ಲ ಪರಿಹಾರ ಆಗಿ ಮತ್ತೆ ಮಾಮೂಲಿನಂತೆ ಸಂಚಾರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದಕ್ಕೆ ಅವರ ಮಾನಸಿಕ ದಾರ್ಢ್ಯವೇ ಕಾರಣ ಎಂಬುದಾಗಿ ಶ್ರೀಧರವಳ್ಳ ಅವರು ಇವತ್ತು ತುಂಬಾ ಚೆನ್ನಾಗಿ ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನ ಅವರು ಮಾಡಿದ್ದಾರೆ. ಶ್ರೀಪಾದಂಗಳವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಹುಟ್ಟುವಂತ ಮಾತುಗಳನ್ನ ಶ್ರೀಧರವಳ್ಳ ಅವರು ಆಡಿದ್ದಾರೆ. ಡಾಕ್ಟರ್ ಶ್ರೀಧರವಳ್ಳ ಅವರಿಗೆ ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ನಾವು ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶ್ರೀಪಾದಂಗಳವರ ಸೇವೆಯನ್ನ ಮಾಡಿ ಶ್ರೀಧರವಳ್ಳ ಅವರು ಬಹಳಷ್ಟು ಪುಣ್ಯವನ್ನ ಸಂಪಾದನೆ ಮಾಡಿದ್ದಾರೆ. ಅವರು ಹೇಳಿದ್ರು, ನನಗೆ ಶಿಸ್ತನ್ನ ಹೇಳ್ಕೊಟ್ಟವರೇ ಶ್ರೀಪಾದಂಗಳವರು ಎಂಬುದಾಗಿ. ಯಾಕೆಂದ್ರೆ ಬಾಲ್ಯದಲ್ಲಿ ಇವರ ತಂದೆಯವರು ಹೋಗಿ ಶ್ರೀಪಾದಂಗಳವರ ಮುಂದೆ ಕೂಡಿಸ್ಬಿಟ್ರು, ಇನ್ನು ಮುಂದೆ ನಿಮ್ಮ ವಿದ್ಯಾರ್ಥಿ ನೀವು ಕಲಿಸ್ಬೇಕು ಎಂಬುದಾಗಿ. ಶ್ರೀಪಾದಂಗಳವರಿಂದಲೇ ಜಪ, ಪೂಜೆ ಎಲ್ಲವನ್ನೂ ಕಲ್ತಿರ್ತಕ್ಕಂಥವ್ರು ಶ್ರೀಧರವಳ್ಳ ಅವರು. ಶ್ರೀಪಾದಂಗಳವರಿಂದಲೇ ಶಿಸ್ತನ್ನ ನಾನು ಕಲಿತೆ ಎಂಬುದಾಗಿ ಹೇಳಿದ್ರು. ಹೀಗೆಲ್ಲ ಶ್ರೀಪಾದಂಗಳವರ ಸೇವೆಯನ್ನ ಮಾಡಿರ್ತಕ್ಕಂಥ ಶ್ರೀಧರವಳ್ಳ ಅವರಿಗೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳು. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕೃಷ್ಣ ಅರ್ಪಣಮಸ್ತು.